ನಿಖಿಲಗುಣನಿಕಾಯಂ ನಿತ್ಯನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧಸೌಖ್ಯಾಪ್ತ್ಯುಪಹಾಯಂ ಸಕಲನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀಸಹಾಯಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋऽಥ ವಿಷಯೇ ಸಕ್ತಿರ್ನವಹಿ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮಹೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಂಗೋತ್ತುಂಗತರಂಗಮಂಗಳಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ಥದ್ವಿಜಪುಂಗವಾಲಯಲಸನ್ಮಂತ್ರಾಲಯಾಖ್ಯೇ ಪುರೇ ನವ್ಯೇಂದ್ರೋಪಲನೀಲಭವ್ಯಕರಸದ್ಬೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರುರಾಘವೇಂದ್ರಯತಿರಾಟ್ ಕುರ್ಯಾದ್ಧ್ರುವಂ ಮಂಗಳಂ ಸರ್ವಸರ್ವಂ ಸಹೇಶಾರಸಭಾಸುಚಿತವಾದಿರಾಟ್ ಸರ್ವದಾ ಸರ್ವದೋ ಭೂಯಾತ್ ರಘುನಾಥಮುನೀಶ್ವರಃ ವಿದ್ವತ್ಪಂಕಜಮಾರ್ತಾಂಡಃ ವಾದಿಮತ್ತೇಭಕೇಸರಿ ಜಗನ್ನಾಥ ಗುರುರ್ಭೂಯಾತ್ ಜಾಯಸೇ ಶ್ರೇಯಸೇ ಮಮ ಶ್ರೀನೃಸಿಂಹಪದಾಸಕ್ತಮಾನಸಂ ದ್ವಿಜಪುಂಗವಂ ಶ್ರೀಮದ್ಭಾಗವತಾಸಕ್ತಂ ತಾತಪಾದಂ ತಮಾಶ್ರಯೇ ಸ್ವಸ್ತ್ಯಸ್ತು ಸತಾಂ. ಶ್ರೀಕೃಷ್ಣ ಪರಮಾತ್ಮನ ಅನೇಕ ಲೀಲೆಗಳನ್ನು ದಶಮಸ್ಕಂಧದಲ್ಲಿ ವರ್ಣನ ಮಾಡಿ ಶ್ರೀ ರುಕ್ಮಿಣೀ ಕಲ್ಯಾಣ ಪ್ರಕರಣವನ್ನು ಶ್ರೀ ಶುಕಾಚಾರ್ಯರು ಪರೀಕ್ಷದ್ರಾಜರಿಗೆ ಈಗ ಉಪದೇಶ ಮಾಡುತ್ತಾ ಇದ್ದಾರೆ. ಪ್ರಥಮತಃ ರಾಜರು ಪ್ರಶ್ನೆ ಮಾಡುತ್ತಾರೆ, ಬಲರಾಮದೇವರ ವಿವಾಹ ಮಹೋತ್ಸವ ನೆರವೇರಿದ ಮೇಲೆ ನಮ್ಮ ಶ್ರೀಕೃಷ್ಣ ಪರಮಾತ್ಮನ ವಿವಾಹ ಮಹೋತ್ಸವ ರಾಕ್ಷಸ ವಿವಾಹ ಕ್ರಮದಲ್ಲಿ ನಡೆಯಿತು ಅಂತ ಕೇಳ್ತೀವಿ ಸ್ವಾಮಿ, ಆ ಮಹಿಮಾವನ್ನು ನಮಗೆ ವಿಸ್ತಾರವಾಗಿ ಹೇಳಬೇಕು ಎಂದರು. ಶ್ರೀರಾಜೋವಾಚ ಭಗವಾನ್ ಭೀಷ್ಮಕಸುತಾಂ ರುಕ್ಮಿಣೀಂ ರುಚಿರಾನನಾಂ ರಾಕ್ಷಸೇನ ವಿವಾಹೇನ ಉಪಯೇಮ ಇತಿ ಶ್ರುತಂ. ಶ್ರೀ ಪರಮಾತ್ಮನ ಕಲ್ಯಾಣ ಮಹೋತ್ಸವ ಅಂದರೆ ಜಗತ್ತಿಗೆ ಕಲ್ಯಾಣವನ್ನು ಕೊಡುವುದಕ್ಕೋಸ್ಕರವಾಗಿ ಹೊರತು ಅವನಿಗೆ ಇದರಿಂದ ಪ್ರಯೋಜನವಿಲ್ಲ. ನಿತ್ಯ ಅವಿಯೋಗಿನಿ ಶ್ರೀ ರಮಾದೇವಿಯರು ಓಂ ಸಮನಾಚಾಸೃತ್ಯುಪಕ್ರಮಾದ ವರದತ್ವಂಚಾನುಪೋಷ್ಯ ಓಂ ಎಂಬುವ ಸೂತ್ರದಲ್ಲಿ ದೇಶತಃ ಕಾಲತಶ್ಚ ಸಮಹಾನಾ ಪರಮಪುರುಷ ಯಸ್ಯಾಸ್ಸ ಸಮನಾ, ಸರ್ವದೇಶದಲ್ಲಿ ಸರ್ವಕಾಲದಲ್ಲಿ ಪರಮಾತ್ಮನ ಜೊತೆಯೊಳಗೆ ಇರತಕ್ಕವಳು ಮಹತಾಯಿ. ಅಂಥ ಪ್ರಭು ಶ್ರೀ ಪರಮಾತ್ಮ ಅವನಿಗೆ ಅಮ್ಮನವರು ಪತ್ರಿಕಾವನ್ನು ಬರೆದು ಲಗ್ನ ಮಾಡಿಕೊಂಡರು ಎಂಬುದು ದೇವತ್ವೇ ದೇವವಚ್ಚೇಷ್ಟ ಮಾನುಷತ್ವೇತು ಮಾನುಷಿ, ಈ ಒಂದು ಕ್ರಮವನ್ನು ಲೋಕರೀತಿಯಿಂದ ಪರಮಾತ್ಮ ತೋರಿಸುತ್ತಾ ಇದ್ದಾನೆ. ಶ್ರೀಮದ್ ಭಗವದ್ಗೀತಾದಲ್ಲಿ ಅಪ್ಪಣೆ ಮಾಡಿದರು ಸ್ವಾಮಿ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಷು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಮಾಡಬೇಕಾದದ್ದು ಯಾವುದೂ ಇಲ್ಲ, ಹೊಂದಬೇಕಾದ ಫಲವೂ ಯಾವುದೂ ಸ್ವಾಮಿಗೆ ಇಲ್ಲ. ಆದರೂ ಲೋಕರೀತಿಯಿಂದ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ, ಲೋಕಸಂಗ್ರಹಕ್ಕಾಗಿ ಪರಮಾತ್ಮನ ಕಾರ್ಯ ಅನ್ನೋದು ಸಿದ್ಧವಾಗಿದೆ. ಹೀಗಿರುವಾಗ ಅಪ್ರಾಕೃತನಾದ ನಮ್ಮ ಸ್ವಾಮಿಯನ್ನ ಹೃದಯ ಮಂಟಪದಲ್ಲಿ ನಾವು ಚಿಂತನೆ ಮಾಡಿ ಧನ್ಯರಾಗಬೇಕಾದರೆ ಚತುಷ್ಕಪರ್ದ ಯುವತಿ ಸುಪೇಶ ಘೃತ ಪ್ರತೀಕ ವಯುನಾ ನಿವಸ್ತೆ ತಸ್ಯಾಂ ಸುಪರ್ಣಾವೃಷಣಾ ನಿಷೇಧತುರ್ಯತ್ರ ದೇವಾದಧಿರೆ ಭಾಗಧೇಯಂ ಎಂಬುದಾಗಿ ಯಾವ ಮಹತಾಯಿಯ ಮಹಿಮಾ ವೇದದಲ್ಲಿ ಸ್ಪಷ್ಟವಾಗಿದೆ.
ನಮ್ಮ ದೇವರ ಮಹಿಮಾ ವಿಚಿತ್ರವಾಗಿದೆ ವೇದದಲ್ಲೇನೆ. ತದಿದಾಸಭುವನೇಷು ಜ್ಯೇಷ್ಠಂ ಯತೋ ಜಜ್ಞ ಉಗ್ರಸ್ತ್ವೇಷದೃಮ್ಣಃ ಸದ್ಯೋ ಜಜ್ಞಾನೋ ನಿರೀಣಾತಿ ಶತ್ರು ನನುಯಂ ವಿಶ್ವೇ ಮದಂತ್ಯೂಮಾಃ ವಾವೃಧಾನಶ್ಯವಸಾ ಭೂರಿಯೋ ಓಜಃ ಶತ್ರುರ್ದಾಸಾಯಾಭಿಯಸಂ ದಧಾತಿ ಅವ್ಯಾನಚ್ಚವ್ಯನಚ್ಚ ಸಸ್ನಿಸಂತೆ ನವಂತ ಪ್ರಭೃತಾಮದೇಷು. ಈ ರೀತಿಯಾಗಿ ನಮ್ಮ ಶ್ರೀಹರಿಯ ಮಹಿಮಾ ಸ್ಪಷ್ಟವಾಗಿದೆ. ಸರ್ವೋತ್ತಮನಾದವರು ಪರಮಾತ್ಮ, ಸರ್ವೋತ್ತಮಳಾದವಳು ಈಶಕೋಟಿ ಪ್ರವಿಷ್ಟಳಾಗಿ ಸರ್ವಜೀವರಾಶಿಗಳಿಗಿಂತ ಉತ್ತಮಳಾಗಿ ಪರಮಾತ್ಮನ ಅಧೀನಳಾಗಿ ಮಹತಾಯಿ ನಮ್ಮಮ್ಮ ಇದ್ದಾಳೆ ಶ್ರೀ ರುಕ್ಮಿಣೀ ದೇವಿ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಃ ವೃತ್ತಿಬಂಧ ಮೋಕ್ಷಾಃ ಯಸ್ಯಾ ಅಪಾಂಗಲವ ಮಾತ್ರದ ಊರ್ಜಿತಾಸಾಃ ಶ್ರೀಃ ಯತ್ಕಟಾಕ್ಷ ಬಲವತಿ ಅಜಿತನ್ನಮಾಮಿ. ಸಾಕ್ಷಾತ್ ಲಕ್ಷ್ಮೀದೇವಿಯರು ಪರಮಾತ್ಮನ ಕೃಪಾ ಕಟಾಕ್ಷದಿಂದ ಸಕಲ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ. ಇಂಥ ಮಹಾಪ್ರಭು ಶ್ರೀಹರಿ ಅಮ್ಮನವರನ್ನ ರಾಕ್ಷಸ ವಿವಾಹ ಕ್ರಮದಿಂದ ಲಗ್ನ ಮಾಡಿಕೊಂಡ ಅಂತ ಹೇಳಿದಾಗ, ರಾಕ್ಷಸ ವಿವಾಹ ಕ್ರಮವೆಂದರೆ ಹುಡುಗಿಗೆ ಹುಡುಗನನ್ನ ಲಗ್ನ ಮಾಡಿಕೊಳ್ಳಲು ಅಪೇಕ್ಷೆ ಇರಬೇಕು, ಹುಡುಗಿಯ ಬಂಧುಗಳಿಗೆ ಆ ವರನಿಗೆ ಕೊಡಲು ಇಷ್ಟ ಇರಬಾರದು. ಅಂಥ ಸಂದರ್ಭದಲ್ಲಿ ಹುಡುಗ ತನ್ನ ಪರಾಕ್ರಮವನ್ನು ತೋರಿಸಿ ತನ್ನ ಊರಿಗೆ ಕರೆದುಕೊಂಡು ಹೋಗಿ ಆ ಕನ್ಯಾವನ್ನು ಲಗ್ನ ಮಾಡಿಕೊಳ್ಳೋಣ ಏನಿದೆ, ಇದಕ್ಕೆ ರಾಕ್ಷಸ ವಿವಾಹ ಅಂತ ಕ್ರಮ. ಅಂತಹ ಕ್ರಮವನ್ನು ಶ್ರೀ ಕೃಷ್ಣ ಪರಮಾತ್ಮ ಮಾಡಿದ್ದಾನೆ. ಇದಕ್ಕೆ ಸಂದರ್ಭ ಹೇಳ್ತಾ ಇದ್ದಾರೆ. ಶ್ರೀ ಶುಕ ಉವಾಚ ರಾಜಾಸೀತ್ ಭೀಷ್ಮಕೋ ನಾಮ ವಿದರ್ಭಾಧಿಪತಿರ್ಮಹಾನ್ ತಸ್ಯ ಪಂಚಾಭವನ್ ಪುತ್ರಾಃ ಕನ್ಯೈಕಾ ಚ ವರಾನನಾ. ಭೀಷ್ಮಕರಾಜರಿಗೆ 5 ಮಂದಿ ಗಂಡು ಮಕ್ಕಳು, 1 ಕನ್ಯಾ. ವಿದರ್ಭ ದೇಶಾಧಿಪತಿಗಳು ಭೀಷ್ಮಕರಾಜರು. ಶ್ರೀ ರುಕ್ಮಿಣೀ ದೇವಿಯರಿಗೆ ರುಕ್ಮಿಣಿ ಅಂತ ನಾಮಕರಣ ಮಾಡಲು ಕಾರಣ ಸಾಕ್ಷಾತ್ ಶ್ರೀದೇವಿಯರೇ ಶ್ರೀ ರುಕ್ಮಿಣೀ ದೇವಿಯರು. ರೋಚತೀತಿ ರುಗ್ಮಂ ಸುವರ್ಣಂ ಅಭಿಮಾನತ್ವೇನ ಅಸ್ಯಾಹ ಅಸ್ತೀತಿ ರುಕ್ಮಿಣಿ. ಅತಿ ಪ್ರಕಾಶಮಾನವಾದಂತಹದ್ದು ಲೋಹಗಳಲ್ಲಿ ಸುವರ್ಣ, ಅದಕ್ಕೆ ಅಭಿಮಾನನೀಯರಾದ ಪ್ರಯುಕ್ತವಾಗಿ ಸರಸಿಜ ನಿಲಯೇ ಸರೋಜಹಸ್ತೆ ಧವಳತರಾಂಶುಕ ಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೇ ಮನೋಜ್ಞೆ ತ್ರಿಭುವನಭೂತಿಕರಿ ಪ್ರಸೀದ ಮಹ್ಯಂ. ಈ ಒಂದು ಕ್ರಮದಿಂದ ಅಮ್ಮನವರು ಸಕಲ ತತ್ವಾಭಿಮಾನ ದೇವತೆಗಳಿಗೆ ನಿಯಾಮಕರಾಗಿ ಐಶ್ವರ್ಯಕ್ಕೆ ಅಭಿಮಾನೀಯರಾಗಿದ್ದಾರೆ. ಅಂಥ ಶ್ರೀ ರುಕ್ಮಿಣೀ ದೇವಿಯರು ಸೋಪಶ್ರುತ್ಯ ಮುಕುಂದಸ್ಯಾಃ ರೂಪವೀರ್ಯ ಗುಣಶ್ರಿಯಃ ಗೃಹಾಗತೈಃ ಗೀಯಮಾನಾಃ ತಮ್ಮೇನೆ ಸದೃಶಂ ಪತಿಂ. ಮನೆಗೆ ಬಂದ ಅನೇಕ ಬ್ರಾಹ್ಮಣರಿಂದ ನಮ್ಮ ದೇವರ ಗುಣಗಳನ್ನೆಲ್ಲ ಕೇಳಿದಂತೆ ವಿಡಂಬನ ಮಾಡಿದ್ದಾರೆ. ಪರಮಾತ್ಮನೇ ನನಗೆ ಪತಿ ಸರಿಯಾದವನು ಎಂಬುದಾಗಿ ನಿಶ್ಚಯ ಮಾಡಿದರಂತೆ. ಇದು ಲೋಕರೀತಿಯಿಂದ ಹೊರತಾಗಿ ಬೇರೆಯಲ್ಲ. ಯಾಕಂದರೆ ನಿತ್ಯ ಅವಿಯೋಗಿನಿಯರಾಗಿರತಕ್ಕ ರಮಾದೇವಿಯರು ಪರಮಾತ್ಮನನ್ನು ಒಂದು ಕ್ಷಣಕಾಲವೂ ಬಿಟ್ಟಿರಲಾರರು. ಅಂಥ ಮಹತಾಯಿ ಸೋಪಶ್ರುತ್ಯ ಮುಕುಂದಸ್ಯ ರೂಪವೀರ್ಯ ಗುಣಶ್ರಿಯಃ ಗೃಹಾಗತೈರ್ಗೀಯಮಾನಾಃ ತಮ್ಮೇನೇ ಸದೃಶಂ ಪತಿಂ. ಪರಮಾತ್ಮನೇ ನನಗೆ ಪತಿ ಅಂತ ನಿಶ್ಚಯ ಮಾಡಿ ಒಂದು ಪತ್ರಿಕಾವನ್ನು ಬರೆದು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಬ್ರಾಹ್ಮಣರು ಅದನ್ನು ತಂದು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದದಲ್ಲಿ ಅರ್ಪಣೆ ಮಾಡಿದರು. ತಂ ಭುಕ್ತವಂತಂ ವಿಶ್ರಾಂತಂ ಉಪಗಮ್ಯ ಸತಹಾಂಗತಿ. ಸಜ್ಜನರಿಗೆ ಗತಿಪ್ರದನಾದ ಪರಮಾತ್ಮ ಆ ಪತ್ರಿಕಾವನ್ನು ತಾನು ತಗೊಳ್ತಾ ಇದ್ದಾನೆ. ಸಾಮಾನ್ಯವಾಗಿ ಒಂದು ಪತ್ರಿಕಾವನ್ನು ಒಬ್ಬರು ಬರೆದರೆ ಆಪ್ತರಲ್ಲಿ ಕೊಟ್ಟು ಕಳುಹಿಸತಕ್ಕದ್ದು ಸಂಪ್ರದಾಯ. ನಮ್ಮ ದೇವರು ತನ್ನ ದೇವರ ಮೂಲಕವಾಗಿ ಕಳುಹಿಸಿದ. ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂ ತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ. ಆ ಪತ್ರಿಕಾವನ್ನು ತಂದ ಬ್ರಾಹ್ಮಣರಿಗೆ ಸ್ವಾಮಿ ಉಪಚಾರ ಮಾಡಿದ್ದಾರೆ. ಬ್ರಾಹ್ಮಣರು ಮನೆಗೆ ಬಂದರೆ ಹೇಗೆ ಮಾಡಬೇಕು,
ಯೇ ಬ್ರಾಹ್ಮಣನ್ ಮೈಧಿಯಾ ಕ್ಷಿಪತೋರ್ಚಯಂತಿ ತುಷ್ಯಧೃತಃ ಸ್ಮಿತಸುಧೋಕ್ಷಿತ ಪದ್ಮವಕ್ತ್ರಾಃ ವಾಣ್ಯಾನುರಾಗಕಲಯಾ ಆತ್ಮಜವತ್ ಗೃಣಂತಃ ಸಂಬೋಧಯಂತಿ ಅಹವಿವಾಹಮುಪಾಕೃತಸ್ಥೈಃ. ಮನೆಗೆ ಹೀಗೆ ಬ್ರಾಹ್ಮಣರನ್ನ ಮನೆಗೆ ಬಂದಾಗ ಸಂತೋಷಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಬಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಅಂತ ಬೇರೆ ನಿಯಮವಿದೆ. ನಾಹಂ ತಥಾತ್ಮೀಯಜಮಾನಃ ವಿರ್ವಿತಾನೈಃ ಚೋತಘೃತ ಪ್ಲುತಮದನ್ನುತ ಭುಂಗುಖೇನ ಯದ್ಬ್ರಾಹ್ಮಣಸ್ಯ ಮುಖತಃ ಚರತೋನುಘಾಸಂ ತುಷ್ಟಸ್ಯ ಮಯ್ಯವಹಿತೈಃ ನಿಜಕರ್ಮಪಾಕೈಃ. ಈ ರೀತಿಯಾಗಿ ಬ್ರಾಹ್ಮಣರನ್ನು ಸಂತೋಷಪಡಿಸಿ ಶ್ರೀಕೃಷ್ಣ ಪರಮಾತ್ಮ ಕೇಳುತ್ತಾರೆ, ಯತಸ್ತ್ವಮಾಗತೋ ದುರ್ಗಂ ನಿಸ್ತೀರ್ಯೇ ಯದೃಚ್ಛಯ. ಸ್ವಾಮಿ, ತಾವು ಈ ದ್ವಾರಕಾ ದುರ್ಗಕ್ಕೆ ದಯಮಾಡಿಸಿದ್ದೀರಿ, ಬಹಳ ಆಯಾಸಪಟ್ಟು ಬಂದಿರಿ, ಯಾತಕ್ಕಾಗಿ ದಯಮಾಡಿಸಿದ್ದೀರಿ? ದಯಮಾಡಿ ಗುಹ್ಯವಲ್ಲದೇ ಇದ್ದರೆ ನನಗೆ ಹೇಳಬಹುದಾದರೆ ಹೇಳ್ರಿ ಎಂದ ಶ್ರೀಕೃಷ್ಣ. ಆ ದೇವರ ಮಾತೇರೆ ಮಧುರಯ ಗೀರಃ ವಲ್ಗುವಾಕ್ಯಯ ಬುಧ ಮನೋಜ್ಞಯ ಪುಷ್ಕರೇ ಕ್ಷಣ ವಿಧಿಕರೀರಿಮಃ ವೀರಮುಹ್ಯತಿ ಅಧರಸೀಧುನಾ ಆಪ್ಯಾಯಸ್ವನಃ. ಪರಮಾತ್ಮನ ದಿವ್ಯವಾದ ಅಧರಾಮೃತಪಾನ, ಮಧುರವಾದ ವಾಣಿ, ಇವೆರಡೂ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದಂತಹದ್ದು, ಸಜ್ಜನರಿಗೆ ಆನಂದದಾಯಕ. ಬ್ರಾಹ್ಮಣರು ದಿವ್ಯವಾದ ಪತ್ರಿಕಾವನ್ನು ಶ್ರೀಕೃಷ್ಣನ ಪಾದದಲ್ಲಿ ಸಮರ್ಪಣ ಮಾಡಿ ನಮಸ್ಕಾರ ಮಾಡಿದ್ದಾರೆ. ದೇವರೇನೇ ನಮಸ್ಕಾರ ಮಾಡಿದರು ಇವರಿಗೆ, ಇವರು ಸ್ವಾಮಿಗೆ ನಮಸ್ಕಾರ ಮಾಡಿದರು. ತದಾದಾಯ ಜಗನ್ನಾಥಃ ಸ್ಮಿತಸುಂದರಲೋಚನಃ ವಾಚಯಾಮಾಸ ಧರ್ಮಾತ್ಮ ಸದರಂ ಸ್ಪೃಹಯನ್ನಿವ. ಪತ್ರಿಕಾವನ್ನು ಕೈಯೊಳಗೆ ತಗೊಂಡು ಶ್ರೀಕೃಷ್ಣ ಪರಮಾತ್ಮ ಓದುತ್ತಾ ಇದ್ದಾರೆ. ಮಂದಹಾಸ ಮಾಡಿದ ಸ್ವಾಮಿ ಬಂದ ಬ್ರಾಹ್ಮಣರಿಗೆ ಒಂದು ಅನುಗ್ರಹ ಮಾಡುವುದಕ್ಕಾಗಿ ಹಾಸಂ ಹರೇರವನತಾಖಿಲ ಲೋಕ ತೀವ್ರ ಶೋಕಾಶ್ರುಸಾಗರ ವಿಶೋಷಣಮತ್ಯುದಾರಂ ಸಮ್ಮೋಹನಾಯ ರಚಿತಂ ನಿಜಮಾಯಯಾಸ್ಯ ಭ್ರೂಮಂಡಲಂ ಮನುಸುತೆ ಮಕರಧ್ವಜಸ್ಯ. ಪರಮಾತ್ಮನ ಮಂದಹಾಸವನ್ನು ಯಾರು ಚಿಂತನೆ ಮಾಡುತ್ತಾರೆ ಅವರ ದುಃಖಗಳನ್ನೆಲ್ಲ ಪರಿಹಾರ ಮಾಡುತ್ತಾರೆ ನಮ್ಮ ಸ್ವಾಮಿ. ಈ ಒಂದು ಉದ್ದೇಶದಿಂದ ಪರಮಾತ್ಮನ ಪರಮಾನುಗ್ರಹ ನಮಗೆಲ್ಲ ಆಗಬೇಕಾದರೆ ಮಂದಹಾಸವನ್ನು ಚಿಂತನೆ ಮಾಡಬೇಕು ಅನ್ನುತ್ತಾರೆ ಶ್ರೀ ಕಪಿಲನಾಮಕ ಪರಮಾತ್ಮ. ತದಾದಾಯ ಜಗನ್ನಾಥಃ ಸ್ಮಿತಸುಂದರಲೋಚನಃ ವಾಚಯಾಮಾಸ ಧರ್ಮಾತ್ಮ ಸಾದರಂ ಸ್ಪೃಹಯನ್ನಿವ. ಅಮ್ಮನವರು ಪತ್ರಿಕಾ ಬರೆಯುತ್ತಾ ಇದ್ದಾರೆ. ಶ್ರೀ ರುಕ್ಮಿಣ್ಯುವಾಚ ಶ್ರುತ್ವಾ ಗುಣನ್ ಭುವನ ಸುಂದರ ಸಂಗಮಾವಸ್ಥೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಳ ಮಂಗಳಂತೆ ತ್ವಯ್ಯಚ್ಯುತಾ ವಿಶತಿ ಚಿತ್ತಂ ಅಪತ್ರಪಂ ಮೇ. ಭುವನ ಸುಂದರ, ಭುವನ ಮಂಗಳ, ಅಚ್ಯುತ ಮೂರು ಸಂಬೋಧನೆ ಮಾಡಿದರು ಈ ಶ್ಲೋಕದಲ್ಲಿ. ಪ್ರಪಂಚದಲ್ಲಿ ವಿವಾಹ ಮಹೋತ್ಸವದಲ್ಲಿ ಕನ್ಯಾಕ್ಕೆ ಬೇಕಾದ್ದು ಒಂದು, ಬಂಧುಗಳಿಗೆ ಬೇಕಾದ್ದು ಒಂದು, ಇತರರಿಗೆ ಬೇಕಾದ್ದು ಮತ್ತೊಂದು. ಕನ್ಯಾಕ್ಕೆ ಬೇಕಾದ್ದು ರೂಪ. ಆದ್ದರಿಂದ ಅಮ್ಮನವರು ಭುವನ ಸುಂದರ, ಮೂರು ಲೋಕದಲ್ಲಿ ಅತಿ ಸುಂದರ ಮೂರ್ತಿ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಾತ್ ಮನ್ಮಥ ಸ್ವಾಮಿ. ಇದನ್ನು ವಿಚಾರ ಮಾಡಿದಾಗ ಸಕಲ ಜೀವರಾಶಿಗಳಿಗೆ ನಿಯಾಮಕನಾದ ಪರಮಾತ್ಮ ಸ್ಮಾಯಾವಲೋಕಲವದರ್ಶಿತ ಭಾವಹಾರಿ ಭ್ರೂಮಂಡಲ ಪ್ರಹಿತ ಸೌರತ ಮಂತ್ರ ಶೌಂಡೈ ಪತ್ನ್ಯಸ್ತು ಷೋಡಶ ಸಹಸ್ರಂ ಅನಂಗಬಾಣೈ ಯಸ್ಯೇಂದ್ರಿಯಂ ವಿಮಥಿತುಂ
ಕುಹಕೈರ್ನಶೇ ಕುಹೂ 16,106 ಮಂದಿ ಕೃಷ್ಣನ ಪತ್ನಿಯರು ಶ್ರೀಕೃಷ್ಣನನ್ನು ವಶ ಮಾಡಿಕೊಳ್ಳಬೇಕು ಅಂತ ಪ್ರಯತ್ನ ಪಟ್ಟಾಗ ಮನ್ಮಥನು ಸ್ವಾಮಿಯ ದಿವ್ಯವಾದ ಭ್ರೂಮಂಡಲವನ್ನು ನೋಡಿ ಮೋಹಿತನಾಗಿ ಸಂಮುಹ್ಯ ಚಾಪಮಜಹಾತ್ ತನ್ನ ಧನುರ್ಬಾಣಗಳನ್ನೇ ಬಿಟ್ಟುಬಿಟ್ಟಿದ್ದಾನೆ. ಅಂದ ಮೇಲೆ ಇಂಥ ಸುಂದರ ಮೂರ್ತಿ ಸ್ವಾಮಿ. ಭುವನ ಸುಂದರ ಶ್ರುತ್ವಾ ಗುಣಾನ್, ನಿನ್ನ ಗುಣಗಳನ್ನೆಲ್ಲ ಕೇಳಿದೆ ಸ್ವಾಮಿ, ನನ್ನ ಹೃದಯದಲ್ಲಿದ್ದ ತಾಪವೆಲ್ಲ ಪರಿಹಾರವಾಯಿತು ಅನ್ನುತ್ತಾರೆ. ದೇವರ ಗುಣಗಳೆಲ್ಲ ಅಂಥದ್ದೇ. ಶ್ರವಣ ಮನಕಾನಂದವಿಹುವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಇಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನ ವಿರಿಪಲ ಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿ ಕೊಟ್ಟು ಆಲಿಪುದು ಭೂಸುರರು ದಿನದಿ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ. ಸ್ವಾಮಿಯ ಮಹಿಮಾವನ್ನು ಕೇಳ್ತಾ ಇದ್ದರೆ ಶ್ರವಣ ಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ. ಇಂಥದ್ದು ನಮ್ಮ ಸ್ವಾಮಿಯ ಗುಣಶ್ರವಣ, ಅವನ ಕಥಾಶ್ರವಣ. ಶ್ರುತ್ವಾ ಗುಣನ್ ಭುವನ ಸುಂದರ ಸಂಗಮಾವಸ್ಥೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ. ನನ್ನ ತಾಪಗಳೆಲ್ಲ ಪರಿಹಾರವಾಯಿತು ಸ್ವಾಮಿ. ಪರರೂಪ ಅರಿಯುವುದು ಬ್ರಹ್ಮವಿದಾ ಆಪ್ನುವತಿ ಪರಂ ಎಂಬುದಾಗಿ ವೇದಗಳಲ್ಲಿ ಯಾವ ನಿನ್ನ ರೂಪವನ್ನ ಸರ್ವೋತ್ತಮವಾದದ್ದು ಅಂತ ವರ್ಣನ ಮಾಡಿದ್ದಾರೆ. ಅಂಥ ಪರರೂಪ. ರೂಪಂ ಪರಂ ಭುವನ ಮಂಗಳ ಮಂಗಳಂತೆ. ಮಂಗಳ ಪ್ರದಳಾದವಳು ನಾನು, ನನಗೆ ಮಂಗಳಪ್ರದನಾದವನು ನೀನು. ರಮಾ ಮಂಗಳ ದೇವತಾ ಅಂತ ಪ್ರಸಿದ್ಧಿ ಇದೆ. ಅಂತಹ ನನಗೂ ಕೂಡ ಮಂಗಳಪ್ರದನಾದವನು ನೀನಾದ ಪ್ರಯುಕ್ತವಾಗಿ ಭುವನ ಮಂಗಳ ಮಂಗಳಂತೆ ತ್ವಯ್ಯಚ್ಯುತಾ ವಿಶತಿ ಚಿತ್ತಂ ಅಪತ್ರಪಂ ಮೇ. ಮೇ ಚಿತ್ತಂ ತ್ವಯಿ ಆವಿಶತಿ, ನನ್ನ ಚಿತ್ತ ನಿನ್ನಲ್ಲಿ ಬಂದು ಸೇರ್ತಾ ಇದೆಯೋ ಸ್ವಾಮಿ. ತ್ವಯ್ಯಚ್ಯುತಾ ವಿಶತಿ ಚಿತ್ತಮಪತ್ರಪಂ ಮೇ. ಕಾತ್ವಾ ಮುಕುಂದ ಮಹತಿ ಗುಣಶೀಲಾ ರೂಪ ವಿದ್ಯಾವಯೋ ದ್ರವಿಡಧಾಮಭಿರಾತ್ಮತುಲ್ಯಂ. ವ್ರೀಡಾವತಿ ಕುಲವತಿ ನವೃಣೀತ ಕನ್ಯಾ ಕಾಲೇಂದ್ರ ಸಿಂಹ ನರಲೋಕ ಮನೋಭಿರಾಮಂ. ಪ್ರಭೋ, ಗುಣಗಳನ್ನೆಲ್ಲ ಕೇಳಿದೆ. ಭುವನ ಮಂಗಳ ಮಂಗಳಂತೆ ರೂಪಂ ಒಂದರ್ಥ, ಭುವನಮಂ ಗಳಮಂಗಳಂ ತೇ ರೂಪಂ ಶ್ರುತ್ವಾ. ಹಿಂದೆ ನನ್ನ ಕಂಠಕ್ಕೆ ಮಂಗಳಸೂತ್ರವನ್ನು ಕಟ್ಟಿದ್ದೀಯೋ ಸ್ವಾಮಿ. ಯಾವ ರೂಪದಿಂದ? ಮೇಘಶ್ಯಾಮ ಕನಕಪರಿಧಿ ಕರ್ಣವಿದ್ಯೋತ ವಿದ್ಯುತ್ ಮೂರ್ಧ್ನಿಭ್ರಾಜದ್ವಿಲುಲಿತ ವನಸ್ರಗ್ಧರೋ ರಕ್ತನೇತ್ರ ಜೈತ್ರೈರ್ದೋರ್ಭಿರ್ಜಗದಭಯದೈಃ ನಂದಶೂಕಂ ಗೃಹೀತ್ವಾ ಮಥ್ನನ್ ಮಥ್ನಾ ಪ್ರತಿಗಿರಿವ ಅಶೋಭತಾಥೋ ಧೃತಾದ್ರಿ. ಶಂಖಚಕ್ರ ಗದಾಪದ್ಮಗಳಿಂದ ಭೂಷಿತನಾದ ನೀನು ಮೂಲ ರೂಪದಲ್ಲಿ ಸರ್ವಸಜ್ಜನರನ್ನು ರಕ್ಷಣೆ ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಿ ಪ್ರಭೋ. ಆ ಅಮೃತವನ್ನ ದೇವತೆಗಳಿಗೆ ಕೊಡಿಸಬೇಕು ಅಂತ ಮಥನ ಮಾಡುತ್ತಾ ಇದ್ದಾಗ ನಿನ್ನ ದಿವ್ಯವಾದ ರೂಪ ಏವಂ ವಿಮೃಶ್ಯ ಅವ್ಯಭಿಚಾಹಾರಿ ಸದ್ಗುಣಂ ಪದನ್ನಿಜೈಕಾಶ್ರೈ ಸದ್ಗುಣಾಶ್ರಯಂ ವೌರೇವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ ತಸ್ಯಾಂ ಸದೇಶ ಉಶತೀಂ ನವಕಂಜಮಾಲಾಂ ಮಾದ್ಯನ್ಮಧೂರತ ವರೋಧ ಗಿರೋಪಗುಷ್ಟಾಂ ತಸ್ಥೌರಿವೀಯ ನಿಕಟೇ ತದುರಸ್ವಧಾಮ
ಸೌವ್ರೀಢಹಾಸ ವಿಕಸನ್ನಯನೇನ ಭೀತಾ. ವಿಲಕ್ಷಣವಾದ ರೀತಿಯಿಂದ ನೀನು ಅಮ್ಮನವರ ಕಂಠದಲ್ಲಿ ಮಂಗಳಸೂತ್ರವನ್ನು ಕಟ್ಟಿದೆಯಲ್ಲೋ ಸ್ವಾಮಿ. ಆ ಪ್ರಭು ಭುವನ ಮಂಗಳಂತೆ ಭುವನ ಮಂಗಳಂ ತೇ ರೂಪಂ ಶ್ರುತ್ವಾ ತ್ವಯ್ಯಚ್ಯುತಃ ವಿಶತಿ ಚಿತ್ತಮಪತ್ರಪಂ ಮೇ. ನನ್ನ ಚಿತ್ತ ನಾಚಿಕೆ ಇಲ್ಲ. ದೇವರ ಸೇವೆಯನ್ನು ಮಾಡುವ ಕಾಲದಲ್ಲಿ ಸ್ವಲ್ಪವೂ ನಾಚಿಕೆ ಇರಬಾರದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಆ ರೀತಿಯಾಗಿ ನಿನ್ನಲ್ಲಿ ನನ್ನ ಮನಸ್ಸು, ನನ್ನ ಚಿತ್ತ ಬಂದು ಸೇರುತ್ತಾ ಇದೆ ಸ್ವಾಮಿ. ಶ್ರುತ್ವಾ ಗುಣನ್ ಭುವನ ಸುಂದರ ಸಂಗಮಾಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಳಂತೆ ತ್ವಯ್ಯಚ್ಯುತಾ ವಿಶತಿ ಚಿತ್ತಮಪತ್ರಪಂ ಮೇ. ಲೋಕದಲ್ಲಿ ಒಂದೊಂದು ಗುಣಗಳಿದ್ದರೇನೆ ಹೆಣ್ಣು ಕೊಡಬೇಕು ಅನ್ನುತ್ತಾರೆ. ನಿನ್ನಲ್ಲಿ ಎಲ್ಲಾ ಗುಣಗಳು ಪರಿಪೂರ್ಣವಾಗಿರೋ ಕಾಲಕ್ಕೆ ಹಾಗೆ ಬಿಟ್ಟೇನು ಸ್ವಾಮಿ. ಕತ್ವಾ ಮುಕುಂದ ಮಹತೀ ಗುಣಶೀಲ ರೂಪ ವಿದ್ಯಾವಯೋ ದ್ರವಿಣಧಾಮಭಿರಾತ್ಮತುಲ್ಯಂ ವ್ರೀಡಾವತಿ ಕುಲವತಿ ನವೃಣೀತ ಕನ್ಯಾ ಕಾಲೇಂದ್ರ ಸಿಂಹ ನರಲೋಕಮನೋಭಿರಾಮಂ. ಹುಡುಗ ಹೇಗಿದ್ದಾನೆ, ಒಳ್ಳೆ ಗುಣವಂತ, ಕೊಟ್ಟು ಬಿಡ್ರಿ ಅಂತಾರೆ. ಏನು ಗುಣ? ಕರೆದಾಗ ಬರ್ತಾನೆ. ಇದು ದೊಡ್ಡ ಗುಣ ಅಳಿಯಂದರಿಗೆ. ವಿನೋದವಲ್ಲ ಇದು. ನಮ್ಮ ದೇವರನ್ನು ನಾವು ಕರೆದರೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರೇ ಎಂಬುದಾಗಿ ಪರಮಾತ್ಮ ದಯಮಾಡಿಸುತ್ತಾನೆ ನಮ್ಮ ಸ್ವಾಮಿ. ಗುಣ ಸೌಶೀಲ್ಯ ಹೇಳಿದ ಕೆಲಸ ಮಾಡ್ತಾನೆ ನಮ್ಮ ದೇವರು. ಪಾಂಡವರ ಮನೆಯೊಳಗೆ 9 ಕೆಲಸ ಮಾಡಿದ. ಸಾರಥ್ಯ, ಪಾರ್ಷದ, ಸೇವನ, ಸಖ್ಯ, ದೌತ್ಯ, ವೀರಾಸನ, ಅನುಗಮನ, ಸ್ತವನ, ಪ್ರಣಾಮೈ. ಅರ್ಜುನರಂದರು ಸೇನೆಯೋರ್ಭಯೋರ್ ಮಧ್ಯೆ ಸಂಸ್ಥಾಪಯ ಮೇಚ್ಯುತ. ಗಾಡಿ ಹೊಡೆಯೋ ಕೃಷ್ಣ ಅಂದರು. ಸ್ವಾಮಿ ಅಂದ, ಒಂದು ಕಡೆಗೆ ಬರಬಾರದು, ಬಂದ ಮೇಲೆ ಅವರು ಹೇಳಿದ ಹಾಗೆ ಕೇಳಬೇಕು. ವೈಕುಂಠ ಲೋಕದಿಂದ ಬಂದದ್ದೇ ತಪ್ಪು, ಅದರಲ್ಲೂ ಇವನಿಗೆ ಗಾಡಿ ಹೊಡೆಯೋದಕ್ಕೆ ಬಂದದ್ದು ಇನ್ನೂ ತಪ್ಪಾಯಿತು ಅಂತ ಹಾಗೆ ಆಗಲಪ್ಪ ಅಂದ. ಇದನ್ನ ಅರ್ಜುನರು ಮುಂದೆ ಹೇಳ್ತಾರೆ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂತ ವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾಪಹಾಸಾರ್ಥಂ ಅಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಂ ಅಹಮಪ್ರಮೇಯಂ. ಸಾರಥ್ಯ, ಪಾರ್ಷದ, ದೂತನಾದ ಸ್ವಾಮಿ. ದೂತನಾಗಿ ಬಂದಾಗ ದುರ್ಯೋಧನ ಕೇಳುತ್ತಾನೆ, ಕೃಷ್ಣ ನಮ್ಮ ಮನೆಯೊಳಗೆ ಯಾತಕ್ಕೆ ಊಟಕ್ಕೆ ಬರಲಿಲ್ಲ ಅಂದ. ಸ್ವಾಮಿ ಅಂದ, ದ್ವಿಷದನ್ನಂ ಅಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್ ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾ ಹಿ ಪಾಂಡವಾಃ. ದ್ವೇಷವಿದ್ದರೆ ಹೋಗಬಾರದು, ದ್ವೇಷಿ ಬಂದರೆ ಅನ್ನ ಹಾಕಬಾರದು. ನನಗೂ ದ್ವೇಷ ಇಲ್ಲವಲ್ಲ ಅಂತ್ಯೋ. ಪಾಂಡವರಲ್ಲಿ ದ್ವೇಷ ಮಾಡ್ತಾ ಇದ್ದಿ, ಪಾಂಡವರು ನನಗೆ ಪ್ರಾಣಪ್ರಿಯರು. ಈ ರೀತಿಯಾಗಿ ನಮ್ಮ ದೇವರು ದೂತನಾಗಿ ಕಾರ್ಯವನ್ನು ಮಾಡಿದ. ಹೀಗೆ ಅನೇಕ ಸೌಶೀಲ್ಯಾದಿ ಗುಣಗಳು ಪರಮಾತ್ಮನಲ್ಲಿರೋಣದರಿಂದ ಗುಣಶೀಲ. ಇನ್ನು ರೂಪ ಒಂದೊಂದಿದ್ದರೇನೆ ಹೆಣ್ಣು ಕೊಡ್ತಾರೆ. ಪರಮಾತ್ಮನಲ್ಲಿ ದಿವ್ಯವಾಗಿರತಕ್ಕ ರೂಪವಿದೆ. ಎಂಥ ರೂಪ ಅದು! ಸಾಕ್ಷಾತ್ ಮನ್ಮಥ ಅಂತ ಹಿಂದೆ ಹೇಳಿದಂತೆ ದೇವರ ದಿವ್ಯವಾದ ರೂಪವನ್ನು ವಿಚಾರ ಮಾಡಿದರೆ ಅಪ್ರಾಕೃತನಾದವರು ನಮ್ಮ ಸ್ವಾಮಿ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಳೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷ ದೋಷಾತಿದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿನಿಯತಧ್ಯಾನ ಜಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಂ
ಅಮಲಬಲಂ ಬ್ರಹ್ಮ ವೇದಾಂತ ವೇದ್ಯಂ. ಹೀಗೆ ಅಪ್ರಾಕೃತನಾದವರು ನಮ್ಮ ಸ್ವಾಮಿ. ತಾನಿ ಜಾಸ್ತಿ ಸುದಿವ್ಯಾನಿ ಸುಗಂಧೀರಿ ಶುಭಾನಿ ಚ ಶುಭಲಕ್ಷಣ ಪೂರ್ಣಾನಿ. ಗುಣಶೀಲ ರೂಪ ವಿದ್ಯಾ ಯೋ ಹಿ ಯಸ್ಯ ತತ್ವೋಪದೇಷ್ಟ ಸಹ ತತಃ ಅಧಿಕ ತತ್ವಜ್ಞಾನವಾನುಪಲಬ್ಧಃ. ಅಯಂಚ ಸರ್ವಜ್ಞಕಲ್ಪಾನಾಂ ಬ್ರಹ್ಮಾದೀನಾಂ ತತ್ವೋಪದೇಷ್ಟ ತತೋ ಭವಿತವ್ಯಂ ಅನೇನ ಸರ್ವಜ್ಞೇನ. ಪರಮಾತ್ಮನು ಬ್ರಹ್ಮದೇವರಿಗೆ ಜ್ಞಾನೋಪದೇಶ ಮಾಡಿದ ಅಂದ ಮೇಲೆ ಇವನ ವಿದ್ಯಾ ಎಷ್ಟಿರಬೇಕು? ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ. ನೀರಜ ಭವಂಡೋದಯ ಸ್ಥಿತಿ ಕಾರಣನೆ ನೀರಜ ಭವಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪು ನಿಮಗೆ ಸದಾ ಸುಮಂಗಳವಾ. ಪ್ರಭೋ, ಶ್ರೀ ರುಕ್ಮಿಣೀ ದೇವಿಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕತ್ವಾ ಮುಕುಂದ ಮಹತಿ ಗುಣಶೀಲ ರೂಪ ವಿದ್ಯಾವಯೋ ದ್ರವಿಣಧಾಮಭಿ ಆತ್ಮತುಲ್ಯಂ ವ್ರೀಡಾವತಿ ಕುಲವತಿ ನವೃಣೀತ ಕನ್ಯಾ ಕಾಲೇ ನೃಸಿಂಹ ನರಲೋಕಮನೋಭಿರಾಮಂ. ಸತ್ವಂ ಮಯಾಪ್ಯಭಿವೃತಃ ಪತಿರಿಂದಿರಾಯಾಃ ಭಕ್ತಪ್ರಿಯಃ ಕೃಪಣಲೋಕಶರಣ್ಯೈಷಃ ಮತ್ವೈತದಂಗತವ ಪಾದ ಸರೋಜದಾಸ್ಯಾಃ ಕಾಮಂ ಕುರು ಪ್ರಿಯತಮಾ ಪ್ರಣತಾಸ್ಮಿ ತೇ ಹ್ರೀಂ. ಭೂಯಿಷ್ಠಾಂತೇನ ಮೌಕ್ತಿಂ ವಿಧೇಮಾ ಅಂತ ನಮಸ್ಕಾರ ಮಾತ್ರ ಮಾಡ್ತೀರಿ ಹೊರತಾಗಿ ನಿನಗೆ ಇನ್ನೇನು ಕೊಡೋದಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ನನಗೆ ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ ಎಂಬುದಾಗಿ ಅಪ್ರಾಕೃತನಾದ ನಿನ್ನನ್ನು ಸ್ತೋತ್ರ ಮಾಡುವ ವಿಷಯದಲ್ಲಿ ಅಶಕ್ತಳಾಗಿದ್ದೀನಿ ನಾನು ಅಂತ ಲಕ್ಷ್ಮೀದೇವಿಯರು ಬ್ರಹ್ಮಾದಯೋ ಬಹುತಿಥಂ ಯದಪಂಗ ಮೋಕ್ಷಕಾಮಃ ಬ್ರಹ್ಮಾದಯೋ ಬಹುತಿಥಂ ಯದಪಂಗ ಮೋಕ್ಷಕಾಮಾಃ ಯಥೋಕ್ತ ವಿಧಿನಾ ಭಗವತ್ ಪ್ರಪನ್ನಾಃ ಸಾ ಶ್ರೀಃ ಸ್ವವಾಸಂ ಅರವಿಂದವನಂ ವಿಹಾಯ ಯತ್ಪಾದಸೌಭಗಬಲಂ ಭಜತೆ ಅನುರಕ್ತಾ. ಇಂಥ ನಮ್ಮ ಸ್ವಾಮಿಯನ್ನ ಶ್ರೀ ಮಹಾಲಕ್ಷ್ಮೀ ದೇವಿಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಎಂಬುದಾಗಿ ಅನನ್ಯ ಭಕ್ತಿಯಿಂದ ಪರಮಾತ್ಮನನ್ನು ಚಿಂತನೆ ಮಾಡತಕ್ಕವರಿಗೆ ನಮ್ಮ ದೇವರು ಬಹಳ ಸುಲಭರಾಗಿದ್ದಾರೆ. ಮತ್ತು ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಭಕ್ತಿಯಿಂದ ಚಿಂತನೆ ಮಾಡತಕ್ಕವರ ಯೋಗಕ್ಷೇಮವನ್ನ ಪರಮಾತ್ಮ ತಾನೇ ವಹಿಸಿ ಅನುಗ್ರಹ ಮಾಡುತ್ತಾನಾದ ಪ್ರಯುಕ್ತವಾಗಿ ಅಮ್ಮನವರು ಪ್ರಾರ್ಥನೆ ಮಾಡಿದ್ದಾರೆ. ಮುಂದಿನ ಪ್ರಕರಣದಲ್ಲಿ ಪುನಃ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅನೇಕ ರಾಗಗಳಿಂದ. ರಾಜಾಧಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ. ಶ್ರೀ ರುಕ್ಮಿಣೀ ದೇವಿಯರು ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಳ ಮಂಗಳಂತೆ ತ್ವಯ್ಯಚ್ಯುತಾ ವಿಶತಿ ಚಿತ್ತಂ ಅಪತ್ರಪಂ ಮೇ. ಕಾತ್ವಾ ಮುಕುಂದ ಮಹತಿ ಗುಣಶೀಲ ರೂಪ ವಿದ್ಯಾವಯೋ ದ್ರವಿಣಧಾಮಭಿಃ ಆತ್ಮತುಲ್ಯಂ ಕ್ರೀಡಾವತಿ ಕುಲವತಿ ನವೃಣೀತ ಕನ್ಯಾ ಕಾಲೇ ನೃಸಿಂಹ ನರಲೋಕಮನೋಭಿರಾಮಂ ಪ್ರಭೋ. ಸ್ವಾಮಿ ಕೇಳಿದ, ರುಕ್ಮಿಣಿ ನೀನು ಧನ್ಯಳಾಗಿದ್ದಿ. ರಾಗವು ಧನ್ಯಾಸಿ ರಾಗ, ಕೇಳಿದವರೆಲ್ಲರೂ ಧನ್ಯರು.
ಸತ್ವಂ ಮಯಾಪಿ ಸತ್ವಂ ಮಯಾಪ್ಯಭಿವೃತಃ ಪತಿರಿಂದಿರಾಯಾಃ ಭಕ್ತಪ್ರಿಯಃ ಕೃಪಣಲೋಕಶರಣ್ಯ ಈಶಃ ಮತ್ವೈತದಂಗ ತವ ಪಾದ ಸರೋಜದಾಸ್ಯಾಃ ಕಾಮಂ ಕುರು ಪ್ರಿಯತಮ ಪ್ರಣತಾಸ್ಮಿ ತೇಂಘ್ರಿಂ ಕೃಷ್ಣ. ಒಳ್ಳೆ ಸಂಗೀತ, ಒಳ್ಳೆ ಸಾಹಿತ್ಯ, ಇದರ ಸಂಬಂಧದಿಂದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ 100 ಜನ್ಮವನ್ನಾದರೂ ಎತ್ತಿ ನಿನ್ನನ್ನೇ ಲಗ್ನ ಮಾಡಿಕೊಳ್ಳತಕ್ಕವಳು ಹೊರತು ನಾನು ಶಿಶುಪಾಲನನ್ನು ನೋಡತಕ್ಕವಳಲ್ಲ ಪ್ರಭೋ, ಅನುಗ್ರಹ ಮಾಡು. ಪೂರ್ವೇದ್ಯುರಸ್ತಿ ಮಹತಿ ಕುಲದೇವಿ ಯಾತ್ರಾ ಯಸ್ಯಾಂ ಬಹಿರ್ನವವಧೂ ಗಿರಿಜಾ ಉಪೇಯಾತ್ ತತ್ರೈತ್ಯಮಾಮೃತಪದಾತಿ ಗಜಾಶ್ವಯುಕ್ತಃ. ಸೈನ್ಯಸಹಿತನಾದವರಾಗಿ ಬಂದು ಜರಾಸಂಧ ಶಿಶುಪಾಲಾದಿಗಳ ಗರ್ವವನ್ನು ಶಮನ ಮಾಡಿ ನನ್ನನ್ನು ನೀನು ಸ್ವೀಕಾರ ಮಾಡಬೇಕು ಪ್ರಭೋ ಶ್ರೀಕೃಷ್ಣ. ನಿನ್ನನ್ನೇ ಸ್ವೀಕಾರ ಮಾಡತಕ್ಕವಳು ನಾನು, ಅನುಗ್ರಹ ಮಾಡು ದೇವ. ಮಾ ವೀರಭಾಗಮಭಿಮರ್ಶತು ಚೈತ್ಯ ಆರಾತ್ ಗೋಮಾಯುವನ್ಮಗಪತೆ ಬಲಿಮಂಬುಜಾಕ್ಷ. ಸಿಂಹಕ್ಕೆ ಯೋಗ್ಯವಾದ ಭಾಗವನ್ನ ನರಿಗಳು ಯಾವ ರೀತಿಯಾಗಿ ಸ್ವೀಕಾರ ಮಾಡಬಾರದು, ಶಿಶುಪಾಲ ಉಪಾಯದಿಂದ ಇದ್ದಾನೆ, ನನ್ನನ್ನು ಮುಟ್ಟಬಾರದು ಸ್ವಾಮಿ, ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡಿದಾಗ ಸ್ವಾಮಿಯನ್ನ ಬ್ರಾಹ್ಮಣರು ನೋಡಿದರು. ಕೃಷ್ಣ, ಶ್ರೀಕೃಷ್ಣ, ನಿನ್ನ ಅಭಿಪ್ರಾಯವೇನು ಸ್ವಾಮಿ ಎಂದರು. ತಥಾ ಅಹಮಪಿ ತಚ್ಚಿತ್ತಃ ನಿದ್ರಾಂ ಮಾಧ್ಯಗಮಂ ವಿಶಿ ವೇದಾಹಂ ರುಕ್ಮಿಣಾದ್ವೇಷಾತ್ ಮಮೋದ್ವಾಹೋ ನಿವಾಹಾರಿತಃ ತಾಮಾನಯಿಷ್ಯೇ ಉನ್ಮತ್ಯ ರಾಜನ್ಯಾಪಸದಾಮೃಧೇ ಮತ್ಪರಾಂ ಅನವದ್ಯಾಂಗೀಂ. ನನ್ನಲ್ಲೇ ಮನಸ್ಸನ್ನಿಟ್ಟಿರತಕ್ಕ ಶ್ರೀ ರುಕ್ಮಿಣೀ ದೇವಿಯರನ್ನ ಕರೆದುಕೊಂಡು ಬರ್ತೀನಿ. ಬ್ರಾಹ್ಮಣರೇ, ನೀವು ಕೂಡ್ರಿ, ರಥದಲ್ಲಿ ಹೊರಡೋಣ ಎಂಬುದಾಗಿ ನಮ್ಮ ಸ್ವಾಮಿ ಹೊರಡ್ತಾ ಇದ್ದಾನೆ. ತದೇವ ಲಗ್ನಂ ಸುಧನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ ಲಕ್ಷ್ಮೀಪತೆ ತೇಂಘ್ರೀಗಂ ಸ್ಮರಾಮಿ. ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಪ್ರಾರಬ್ಧಸ್ಯ ಕರ್ಮಣಃ ನಿರ್ವಿಘ್ನೇನ ಉತ್ತರೋತ್ತರಾಭಿವೃದ್ಧ್ಯರ್ಥಂ ಆದೌ ಶ್ರೀ ಸಿದ್ಧಿವಿನಾಯಕ ಅಂತರ್ಗತ ವಿಶ್ವಂಭರಮೂರ್ತಿ ಪೂಜಾಂ ಕರಿಷ್ಯೇ. ಓಂ ಗಣಾನಾಥಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಃ ಸೇದಸಾದನಂ. ಅಸ್ಮಿನ್ ಮಂಡಲೇ ಭೂಃ ಗಣಪತಿಮಾವಾಹಯಾಮಿ. ಶ್ರೀ ರುಕ್ಮಿಣೀ ದೇವಿಯರ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಕೊಟ್ಟು ಭೀಷ್ಮಕರಾಜರು ಗಣಪತಿ ಪೂಜಾವನ್ನು ಮಾಡಿಸುತ್ತಾ ಇದ್ದಾರೆ. ಅಸ್ಮಿನ್ ಮಂಡಲೇ ಭೂಃ ಗಣಪತಿಮಾವಾಹಯಾಮಿ. ಭುವಃ ಗಣಪತಿಮಾವಾಹಯಾಮಿ. ಸುವಃ ಗಣಪತಿಮಾವಾಹಯಾಮಿ. ಭೂರ್ಭುವಃ ಸ್ವಃ ಗಣಪತಿಮಾವಾಹಯಾಮಿ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಸ್ನಾನಂ ಸಮರ್ಪಯಾಮಿ. ಮುಖೇ ಆಚಮನೀಯಂ ಸಮರ್ಪಯಾಮಿ. ವಸ್ತ್ರಾರ್ಥೇ ಅಕ್ಷತಾನ್ ಸಮರ್ಪಯಾಮಿ. ಪುಷ್ಪಾಣಿ ಸಮರ್ಪಯಾಮಿ ಯಥಾಭಾಗಶಃ. ಓಂ ಭೂರ್ಭುವಃ ಸ್ವಃ. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಃ ಸ್ವರೋಂ. ಶ್ರೀ ವಿನಾಯಕಾಂತರ್ಗತ ವಿಶ್ವಂಭರಮೂರ್ತೆ ನಮಃ. ಗುಡೋಪಹಾರ ನೈವೇದ್ಯಂ ಸಮರ್ಪಯಾಮಿ. ಪೂಗೀಫಲಸಮಾಯುಕ್ತಂ ನಾಗವಲ್ಲೇ ದಳೈರಿತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ. ಪೂಗೀಫಲತಾಂಬೂಲಂ ಸಮರ್ಪಯಾಮಿ. ಸುವರ್ಣ ಪುಷ್ಪದಕ್ಷಿಣಾಂ ಸಮರ್ಪಯಾಮಿ. ಇದೆಲ್ಲ ಆದ ಮೇಲೆ ಇತ್ತಲಾಗೆ ಶ್ರೀ ಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣದಿಂದ ಪ್ರಯಾಣ ಮಾಡ್ತಾ ಇದ್ದಾನೆ. ವಿದರ್ಭ ದೇಶದಲ್ಲಿ ಶ್ರೀ ರುಕ್ಮಿಣೀ ದೇವಿಯರು ಗೌರಿ ಪೂಜಾ, ಗಣಪತಿ ಪೂಜಾ ಇದೆಲ್ಲ ಲೋಕರೀತಿಯಿಂದ ಮಾಡ್ತಾ ಇದ್ದಾರೆ. ಆಶೀರ್ವಾದ ಮಾಡಿ ಆಯಾ ದೇವತೆಗಳಿಗೆ. ಶಿಶುಪಾಲಾದಿಗಳು ಹೊರಟರು. ಸಮಾವರ್ತನಕ್ಕೆ ಅಷ್ಟೇ ಲಭ್ಯ ಅವರಿಗೆ. ಹೊರಡೋ ಕಾಲದಲ್ಲೇ ಕೆಲವು ಶಗುನ ಪಕ್ಷಿಗಳೆಲ್ಲ ಹೇಳಿದವು, ನಾವೇನೋ ಹೊರಡ್ತೀವಿ, ಒಂದು ಸಮಯ ಕೃಷ್ಣ ಏನಾದರೂ ಬಂದು ರುಕ್ಮಿಣಿಯನ್ನ ಅಪಹಾರ ಮಾಡಿದರೆ ನಾವೇನು ಮಾಡಬೇಕು ಅಂದರು. ಯುದ್ಧ ಮಾಡಿಕೊಂಡೇ ಬರೋಣ ಅಂತ ಪಾಪ ದುಷ್ಟರುಗಳು ಸಂಕಲ್ಪ ಮಾಡಿದ್ದಾರೆ. ಅವನಿಗೆ ದಂಡವನ್ನು ಕೊಟ್ಟರು. ಕಿವಿಗೆ ಕೋಡಬೆಳೆ ಹಾಕಿದ್ದಾರೆ. ಕೋಡಬೆಳೆ ಹಾಕಬೇಕು ಅಂತ ನಿಯಮವಿಲ್ಲ.
ವಜ್ರದ ಕಡಕಿರಬೇಕು, ಕುಂಡಲ ಅಂತ ಕ್ರಮ. ಅಶ್ಮನಸ್ತೇಜೋಸಿ ಶ್ರೋತ್ರಂ ಮೇ ಪಾಹೀತಿ ಕುಂಡಲದ್ವಯೇ ಆಬಧ್ರೀತ. ಅದಕ್ಕೆ ಬದಲು ಕೋಡ್ಬೆಳೆಯನ್ನು ಹಾಕಿದ್ದಾರೆ. ದಂಡವನ್ನು ಕೊಟ್ಟರು. ವೇಣುರಸಿವಾನಸ್ಪತ್ಯೋಸೀತಿ ವೈಣವಂ ದಂಡಂ. ನಿನ್ನ ಜನ್ಮ ದಂಡ ವ್ಯರ್ಥವಾಯಿತಲ್ಲೋ ಶಿಶುಪಾಲ. ಜಗನ್ಮಾತೆಯಾದ ಸಾಕ್ಷಾತ್ ಶ್ರೀ ರುಕ್ಮಿಣೀ ದೇವಿಯರನ್ನ ಲಗ್ನ ಮಾಡಿಕೊಳ್ಳಬೇಕು ಅಂತ ನೀನು ಪ್ರಯತ್ನ ಪಟ್ಟಿದ್ದಿ, ನಿನ್ನ ಜನ್ಮ ವ್ಯರ್ಥ ಅಂತ ತೋರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಶ್ರೀ ರುಕ್ಮಿಣೀ ದೇವಿಯರು ಫಣಿಗಣವರಭೂಷಃ ಪಾರ್ವತೀ ಶ್ಲಾಘ್ಯವೇಷಃ ಖಲಜನಕೃತರೋಷಃ ಖಂಡಿತಾತ್ಮೀಯ ದೋಷಃ ಸದರುಣಗಿರಿವಾಸಃ ಶಕ್ರಸೂರ್ಯಾದ್ಯಧೀಶಃ ಪರಿಹೃತ ಭವಪಾಶಃ ಪಾತು ಮಾಂ ಪಾರ್ವತೀಶಃ ಎಂಬುದಾಗಿ ಪಾರ್ವತಿ ಪರಮೇಶ್ವರರ ಪೂಜಾವನ್ನು ಮುಗಿಸಿಕೊಂಡು ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ನಮ್ಮ ಸ್ವಾಮಿ ದಯಮಾಡಿಸಿಬಿಟ್ಟ ಆಕಾಶದಲ್ಲಿ ಅವನ ರೂಪ ವಿಚಿತ್ರವಾದ ರೂಪ. ಸೂರ್ಯಕೋಟಿ ಪ್ರತೀಕಾಶಂ ಚಂದ್ರಕೋಟಿ ಸುಶೀತಳಂ. ಅಂಥ ವಿಲಕ್ಷಣವಾದ ರೂಪವನ್ನ ಪರಮಾತ್ಮ ದರ್ಶನ ಕೊಡ್ತಾ ಇದ್ದಾರೆ. ಸಕಲ ಜೀವರಾಶಿಗಳಿಗೆ ನಿಯಾಮಕನಾದವನು ನಮ್ಮ ಸ್ವಾಮಿ. ಅಪ್ರಾಕೃತತ್ವಾದಿ ಗುಣಗಳಿಂದ ಯುಕ್ತ ಪ್ರಭು. ಅವನ ರೂಪವನ್ನು ದರ್ಶನ ಮಾಡುತ್ತಾ ಇದ್ದಾರೆ ಲಕ್ಷ್ಮೀದೇವಿಯರು. ತಮ್ಮ ಕಾಂತಿಯನ್ನೆಲ್ಲ ದೇವರ ಮೇಲೆ ಹಾಗೆ ಸಮರ್ಪಣೆ ಮಾಡಿದರಂತೆ. ಹರೇ ಅರ್ಪಯತೀಂ ಸ್ವಶೋಭಾಂ. ಆಗ ನಮ್ಮ ದೇವರು ಅಮ್ಮನವರನ್ನ ತನ್ನ ದಿವ್ಯವಾದ ರಥದಲ್ಲಿ ಕೂಡಿಸಿಕೊಂಡು ಹೊರಡುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡಿದರು. ತದೇವ ಲಗ್ನಂ ಸುದಿನಂತ ದೇವ ತಾರಾಬಲಂ ಚಂದ್ರಬಲಂತ ದೇವ ವಿದ್ಯಾಬಲಂ ದೈವ ಬಲಂತ ದೇವ ಲಕ್ಷ್ಮೀಪತೆ ತೇಂಘ್ರಯುಗಂ ಸ್ಮರಾಮಿ. ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಸುಮುಹೂರ್ತಮಸ್ತು ಪ್ರತಿಷ್ಠಿತಮಸ್ತು. ಲಕ್ಷ್ಮೀರ್ಯಸ್ಯ ಪರಿಗ್ರಹಃ ಕಮಲಭೂಸ್ತು ದುರ್ಗರುತ್ಮಾನೃಥಃ ಪೌತ್ರಶ್ಚಂದ್ರ ವಿಭೂಷಣಸ್ತು ರಘುಶ್ಚೇಣಶ್ಚ ಶಯ್ಯಾಸನಃ. ಬ್ರಹ್ಮಾಂಡಂ ವರಮಂದಿರಂ ಸುರಗಣಃ ಯಸ್ಯ ಪ್ರಭೋಃ ಸೇವಕಾಃ ತತ್ರೈಲೋಕ್ಯ ಕುಟುಂಬಪಾಲನಪರಃ ಕುರ್ಯಾದ್ಧ್ರುವಂ ಮಂಗಳಂ. ಸುರಗ್ರೇ ಸಾವಧಾನ ಸುಮುಹೂರ್ತೆ ಸಾವಧಾನ ಇತ್ಯಾದಿ ಕ್ರಮಗಳಿಂದ ದೇವತೆಗಳೆಲ್ಲರೂ ಕೂಡ ಗಂಗಾ ಸಿಂಧು ಸರಸ್ವತಿ ಚೇಮುನಃ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರಥಿ ಚ ಫಲ್ಗು ಸರಯುಃ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತಾ ವೇತ್ರಾವತಿ ಇತ್ಯಾದಯಃ ನದ್ಯಶ್ರೀರ್ಹರಿಪಾದ ಪಂಕಜ ಭವಃ ಕುರ್ಯಾದ್ಧ್ರುವಂ ಮಂಗಳಂ. ಸುಲಗ್ರೇ ಸಾವಧಾನ ಸುಮುಹೂರ್ತೆ ಸಾವಧಾನ ಇತ್ಯೇತದ್ವರ ಮಂಗಳಾಷ್ಟಕವಿದಂ ಶ್ರೀವಾದಿರಾಜೇಶ್ವರೇ ವ್ಯಾಖ್ಯಾತುಂ ಜಗತಾಮಭೀಷ್ಟಫಲದಂ ಸರ್ವಾಶುಭಧ್ವಂಸನಂ ಮಾಂಗಲ್ಯಾದಿಶುಭಕ್ರಿಯಾಸು ಸತತಂ ಸಂಧ್ಯಾಸು ವಾ ಯಃ ಪಠೇತ್ ಧರ್ಮಾರ್ಥಾದಿ ಸಮಸ್ತವಾಂಛಿತಫಲಂ ಪ್ರಾಪ್ನೋತ್ಯಸೌ ಮಾನವಃ. ಈ ರೀತಿಯಾಗಿ ಘಂಟಾವಾದನ ಮಾಡಿ ಮಂಗಳಾಷ್ಟಕಗಳನ್ನೆಲ್ಲ ಹೇಳಿದ ಮೇಲೆ ಜೀರಿಗೆ ಬೆಲ್ಲವನ್ನ ಶ್ರೀ ರುಕ್ಮಿಣೀ ದೇವಿಯರಿಗೆ ಪರಮಾತ್ಮನಿಗೆ ಅಮ್ಮನವರು ಹಾಕುತ್ತಾ ಇದ್ದಾರೆ. ಇದಾದ ಮೇಲೆ ಇನ್ನು ಮಹಾಸಂಕಲ್ಪವನ್ನ ಮಾಡಿ ಮಹಾಸಂಕಲ್ಪ ಪೂರ್ವಕವಾಗಿ ಕನ್ಯಾದಾನವನ್ನು ಮಾಡುತ್ತಾ ಇದ್ದಾರೆ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಹೃಷೀಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಪ್ರಣವಸ್ಯ ಕ್ರಮವಾಗಿ ದೇವರಿಗೆ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಿ ನಾವೆಲ್ಲ ಧನ್ಯರಾಗೋಣ. ಪ್ರಣವಸ್ಯ ಪರಬ್ರಹ್ಮರ್ಷಿ ಪರಮಾತ್ಮ ದೇವತಾ ದೈವೀ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಸ್ವರೋಂ ಶಿವರಿದು. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶೋಭನ ದೇವತಾಂತರ್ಯಾಮಿ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೇರಣೆಯ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ. ಅಸ್ಯ ಶ್ರೀ ಭಗವತೋ ಮಹಾಪುರುಷಸ್ಯ ಶ್ರೀಮದಾದಿನಾರಾಯಣಸ್ಯ ಇದು ಮಹಾಸಂಕಲ್ಪ ಅಂತ ಹೆಸರು. ಅಸ್ಯ ಶ್ರೀ ಭಗವತೋ ಮಹಾಪುರುಷಸ್ಯ ಶ್ರೀಮದಾದಿನಾರಾಯಣಸ್ಯ
ಅಚಿಂತ್ಯ ಪರಿಮಿತ ಶಕ್ತಿಯ ಪ್ರಿಯಮಾಣಸ್ಯ ಮಹಾಜನೌಘ ಮಧ್ಯೆ ಪರಿಭ್ರಮಮಾಣಾನಾಂ ಅನೇಕ ಕೋಟಿ ಬ್ರಹ್ಮಾಂಡಾನಾಂ ಏಕತಮೇ ಅವ್ಯಕ್ತ ಮಹದಹಂಕಾರ ಪೃಥಿವ್ಯಪ್ತೇಜೋ ವಾಯುವಾಕಾಶಾದಿ ಆವರಣೈರಾವೃತೆ ಅಸ್ಮಿನ್ ಮಹತಿ ಬ್ರಹ್ಮಾಂಡ ಖಂಡಯೋರ್ಮಧ್ಯೆ ಆಧಾರಶಕ್ತಿ ಕೂರ್ಮವರಾಹ ವೈಷ್ಣವಾನಂತ ನಾಗಶೇಷ ತಕ್ಷಕಾದ್ಯಷ್ಟಾಧಾರೋಪರಿ ಪ್ರತಿಷ್ಠಿತೆ ಅತಳ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳಾದಿ ಸಪ್ತಲೋಕಾನಾಂ ಉಪರಿಭಾಗೇ ಭೂರ್ಲೋಕ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕಾನಾಂ ಅಧೋಭಾಗೇ ಚಕ್ರವಾಲಶೈಲಮಧ್ಯಗತ ಮಹಾಸುಮೇರೋಃ ಸಹಸ್ರಶಿಖರಾನುವರ್ತಿನಿ ಮಹಾಕಾಲಾಯಮಾನ ಫಣಿರಾಜರಾಜ ಮಹಾದಿಶೇಷಸ್ಯ ಸಹಸ್ರಫಣಾಫಣಮಂಡಲಮಂಡಿತೆ ಐರಾವತ ಪುಂಡರೀಕ ವಾಮನ ಕುಮುದಂಜನ ಪುಷ್ಪದಂತ ಸಾರ್ವಭೌಮ ಸುಪ್ರತೀಕಾಖ್ಯಾಷ್ಟ ದಿಗ್ಗಜಾನಾಂ ದಿಗ್ದಂತಿ ಶುಂಡಾದಂಡೋತ್ತಂಭಿತೆ ಇಂದ್ರಾಗ್ನೇಯಮದೃತಿ ವರುಣವಾಯು ಕುಬೇರೇಶಾನಾದಿ ಅಷ್ಟದಿಕ್ಪಾಲಕೈಃ ಪರಿಪಾಲಿತೆ ಅಮರಾವತಿ ತೇಜೋವತಿ ನೈನವತಿ ಸಂಭೋವತಿ ಭೋಗವತಿ ಅಲಕಾವತಿ ರೌಪ್ಯವತಿ ಇತ್ಯಾದಿ ದಿಕ್ಪಾಲಕ ನಗರೀ ಪ್ರತಿಷ್ಠಿತೆ ಅಂಗವಂಗ ಕಳಿಂಗ ಕಾಶ್ಮೀರ ಕಾಂಬೋಜ ಕಾಮರೂಪ ಕೇರಳ ಕೇಕಯ ಕೋಸಲ ಮೈಥುಲ ಕುಂತಲ ಕುರಂಗ ಕುರವಕ ಸೋವೀರ ಸೌರಾಷ್ಟ್ರ ಮಹಾರಾಷ್ಟ್ರ ಮತ್ಸ್ಯಮಾಗದ ಮರಾಳ ಸಿಂಹಳ ಪಾಂಚಾಲ ಸಾಲು ಪುಳಿಂದ್ರ ಕರ್ನಾಟಕ ವರಾಟಕ ಮರಾಟಕ ಸಿಕ್ಕ ಸಿದ್ಧ ಪಂಚಾವಿಕ ಪಾಂಡ್ಯ ದ್ರವಿಡವನ ಶೂರಸೇನೆ ಇತ್ಯಾದಿ ಪುಣ್ಯದೇಶೈಃ ಪರಿಶೋಭಿತೆ ಭಾಗೀರಥಿ ಕೃಷ್ಣಾ ಕಾವೇರಿ ಇತ್ಯಾದಿ ಪುಣ್ಯ ನದೀಭಿರುಪಶೋಭಿತೆ ತತ್ತಜ್ಜನಪದಂಡಕಾರಣ್ಯ ಚಮವಾರಣ್ಯ ಬದರಿಕಾರಣ್ಯ ಇತ್ಯಾದಿ ಪುಣ್ಯಹಾರಣ್ಯೈಃ ಪರಿಶೋಭಿತೆ ತತ್ತಜ್ಜನಪದ ಜನಕೃತಾಲಯ ಹರಿಹರಾದಿ ದೇವತಾ ಮಂತ್ರ ಮಹೋತ್ಸವಾದಿಭಿಃ ಪರಿಶೋಭಿತೆ 50 ಕೋಟಿ ವಿಸ್ತೀರ್ಣ ಭೂಮಂಡಲೆ ಲಕ್ಷಯೋಜನ ವಿಸ್ತೀರ್ಣ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಪ್ರಜಾಪತಿ ಕ್ಷೇತ್ರೆ ಕೃಷ್ಣಾ ಕಾವೇರ್ಯೋರ್ ಮಧ್ಯಪ್ರದೇಶೆ ಬ್ರಹ್ಮಣಃ 51 ವತ್ಸರೆ ಪ್ರಥಮ ವರ್ಷೆ ಪ್ರಥಮ ಮಾಸೆ ಪ್ರಥಮ ಪಕ್ಷೆ ಪ್ರಥಮ ದಿವಸೆ ಅಹನಿ ದ್ವಿತೀಯಯಾಮೇ ತೃತೀಯೇ ಮುಹೂರ್ತೆ ತ್ರಯೋದಶ ಘಟಿಕಾಯಾಂ ಪ್ರಥಮ ಪ್ರಾಣಾಯಾಮ ಕಾಲೇ ವೈವಸ್ವತ ಮನ್ವಂತರೆ ಆಂಗಿರಸನಾಮ ಸಂವತ್ಸರಸ್ಯ ಉತ್ತರಾಯಣೆ ಶಿಶಿರತೌ ಮಾಘಮಾಸೆ ಶುಕ್ಲಪಕ್ಷೇ ತೃತೀಯಾಯಾಂ ಶುಭಋತೌ ವಾಸರವಾಸಸ್ತು ಸೌಮ್ಯವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭಋತುಃ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶಿವಭರದೇವತಾಂತರ್ಯಾಮಿ ಅಸ್ಮತ್ಕುಲಸ್ವಾಮಿ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೇರಣೆಯ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ. ಇಷ್ಟು ಸಂಕಲ್ಪವನ್ನು ಮಾಡಿ ಕನ್ಯಾದಾನ ಮಾಡಿದರೆ ಪುಣ್ಯವೇನು ಅನ್ನೋದನ್ನು ಹೇಳುತ್ತಾರೆ. ಗಂಗಾ ವಾಳುಕಾಭಿ ಸಪ್ತರ್ಷಿ ಮಂಡಲ ಪರ್ಯಂತಂ ಕೃತರಾಶೇಃ ಏಕೈಕ ವಾಳುಕ ಅಪಕರ್ಷಣ ಕ್ರಮೇಣ ಸರ್ವರಾಶ್ಯಪಕರ್ಷಣ ಸಂಹಿತ ಕಾಲೇ ಬ್ರಹ್ಮಲೋಕೆ ಸುಖನಿವಾಸ ಸಿದ್ಧ್ಯರ್ಥಂ ಸರ್ಷಭೈಃ ಧ್ರುವಮಂಡಲ ಪರ್ಯಂತಂ ಕೃತರಾಶೇಃ ಏಕೈಕ ಸರ್ಷಭ ಅಪಕರ್ಷಣ ಕ್ರಮೇಣ ಸರ್ವರಾಶ್ಯಪಕರ್ಷಣ ಸಂಹಿತ ಕಾಲೇ ಬ್ರಹ್ಮಲೋಕೆ ಸುಖನಿವಾಸ ಸಿದ್ಧ್ಯರ್ಥಂ ಅಗ್ನಿಷ್ಟೋಮ ಅತಿರಾತ್ರ ವಾಜಪೇಯಾದಿ ಶತಕ್ರತುಫಲಾವಾಪ್ತ್ಯರ್ಥಂ ಮತ್ಸ್ಯಪುರಾಣೋಕ್ತ ಷೋಡಶ ಮಹಾದಾನಾಂತರ್ವರ್ತಿ ಯಥಾಶಕ್ತಿ ಸಾಲಂಕೃತ ಕನ್ಯಾ ಪ್ರದಾನಮಹಂ ಕರಿಷ್ಯೇ ತದಂಗವಧೂವರ ಪೂಜಾಂ ಕರಿಷ್ಯೇ. ಈ ರೀತಿಯಾಗಿ ಮಹಾಸಂಕಲ್ಪವನ್ನು ಮಾಡಿ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯಾ ಕನ್ಯಾದಾನ ಮುಹೂರ್ತಸ್ಸು ಮುಹೂರ್ತೋಸ್ತಿತ್ಯನುಗೃಹಂತು ಸುಮುಹೂರ್ತೋಸ್ತು ಎಂಬುದಾಗಿ ಕನ್ಯಾದಾನವನ್ನು ಮಾಡಿದ್ದಾರೆ. ಅನಂತರ ನಮ್ಮ ಸ್ವಾಮಿ ಶ್ರೀ ರುಕ್ಮಿಣೀ ದೇವಿಯರ ಕಂಠದಲ್ಲಿ ದಿವ್ಯವಾದ ಮಂಗಳಸೂತ್ರವನ್ನು ಕಟ್ಟುತ್ತಾ ಇದ್ದಾರೆ. ಮಾಂಗಲ್ಯತಂತುನಾನೇನ ಜಗಜ್ಜೀವನ ಹೇತುನಾ ಕಂಠೇ ಬಧ್ನಾಮಿ ಸುಭಗೆ ಚಿರಂಜೀವಮಯಾ ಸಹ. ಮಾಂಗಲ್ಯತಂತುನಾನೇನ ಜಗಜ್ಜೀವನ ಹೇತುನಾ ಕಂಠೇ ಬಧ್ನಾಮಿ ಸುಭಗೆ ಚಿರಂಜೀವಮಯಾ ಸಹ. ಬ್ರಾಹ್ಮಣರೆಲ್ಲರೂ, ಋಷಿಗಳು, ಬ್ರಹ್ಮಾದಿ ದೇವತೆಗಳೆಲ್ಲರೂ ಸ್ವಾಮಿಗೆ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸುಮಂಗಲೀರಿಯಂ ವಧೂರಿಮಾಂ ಸಮೇತ ಪಶ್ಯತ
ಸೌಭಾಗ್ಯಮಸ್ಯೈ ದತ್ವಾಯಾಥಾಸ್ತಂ ವಿಪರೇತನ ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಸರ್ವಸ್ಯಾಪ್ಯೈ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ ರೋಚನೋ ರೋಚನಶೋಭನಶೋಭಮಾನಃ ಕಲ್ಯಾಣಃ. ಇನ್ನು ದೇವತೆಗಳೆಲ್ಲರೂ ಮಂತ್ರಾಕ್ಷತೆಯನ್ನು ತಗೊಂಡು ದೇವರ ಮೇಲೆ ಆಶೀರ್ವಾದ ಪ್ರಾರ್ಥನಾ ವೇದ ಮಂತ್ರಗಳಿಂದ ಮಾಡುತ್ತಾರೆ. ಓಂ ಸೋಮ ಪ್ರಥಮೋ ವಿವಿಧೇ ಗಂಧರ್ವೋ ವಿವಿಧ ಉತ್ತರಃ ತೃತೀಯೋ ಅಗ್ನಿಷ್ಠೇ ಪತಿಸ್ತುರೀಯಸ್ತೆ ಮನುಷ್ಯಜಾಃ ಸೋಮೋ ದದದ್ಗಂಧರ್ವಾಯ ಗಂಧರ್ವೋ ದದದಗ್ನಯೇ ರಿಯಂಚ ಪುತ್ರಾಂಶ್ಚಾದಾದಗ್ನಿರ್ಮಹ್ಯ ಮಥೋ ಇಮಾಂ ಇಹೈವ ಸ್ತಮ್ಮಾವಿಹೂಷ್ಟಂ ವಿಶ್ವಮಾಯುರ್ವ್ಯಶ್ನುತಂ ಕ್ರೀಡಂತೌ ಪುತ್ರೈರ್ನಪ್ತೃಭಿರ್ಮೋದಮಾನೌ ಸ್ವೇ ಗೃಹೇ ಆನಃ ಪ್ರಜಾಂಜನಯತು ಪ್ರಜಾಪತಿರಾಜರಸಾಯ ಸಮನತ್ವರ್ಯಮಾ ಅದುರ್ಮಂಗಲೇ ಪತಿಲೋಕಮಾವಿಶ ಶನ್ನೋ ಭವದ್ವಿಪದೇ ಚತುಷ್ಪದೇ. ಗೃಹ ಪ್ರವೇಶ ಕಾಲದಲ್ಲಿ ವರ ವಧುವಿಗೆ ಹೇಳುತ್ತಾರೆ, ನೀನು ನಮ್ಮ ಮನೆಗೆ ಬರಬೇಕಾದರೆ ಶಾಂತ ದೃಷ್ಟಿಯಿಂದ ಬಾ. ಅಘೋರ ಚಕ್ಷುರಪದಿಘ್ರೇಧಿ ಶಿವಾ ಪಶುಭ್ಯ ಸುಮನಃ ಸುವರ್ಚಾಃ ವೀರಸೂರ್ದೇವಕಾಮಾಸ್ಯೋನ ಶನ್ನೋ ಭವದ್ವಿಪದೇ ಚತುಷ್ಪದೇ. ಶಾಂತ ದೃಷ್ಟಿಯಿಂದ ಬರಬೇಕು ಕನ್ಯಾ. ಮನೆ ಒಳಗೆ ಅತ್ತೆ ಮಾವಂದರು ಮೈದಂದರು ಭಾವಂದರು ಇವರಿಗೆಲ್ಲ ಅನುಕೂಲವಾಗಿರಬೇಕು ಅನ್ನುತ್ತಾರೆ ವೇದ ಪುರುಷರು. ಸಮ್ರಾಜ್ಞೀಶ್ವಶುರೇ ಭವ ಸಮ್ರಾಜ್ಞೀಶ್ವಶ್ರುವಾಂಭವ ನನಾಂದರಿ ಸಮ್ರಾಜ್ಞೀ ಭವ ಸಮ್ರಾಜ್ಞೀ ಅಧಿದೇವೃಷು ಸಮಂಜಂತು ವಿಶ್ವೇ ದೇವಾಸ್ತಮಾಪೋ ಹೃದಯಾನಿನೌ ಸಮ್ಮಾತರಿಶ್ವಾಸಂಧಾತ ಸಮುದೇಷ್ಟ್ರೀ ದಧಾತುನೌ. ಹೇ ಕನ್ಯೆ, ದೀರ್ಘ ಸೌಮಂಗಲ್ಯವನ್ನು ಹೊಂದಿ ನೀನಿರಬೇಕಮ್ಮ. ಬಹುಕಾಲ ಅವಿಧವಾ ಭವ ವರ್ಷಾಣಿ ಶತಂ ಸಾಗ್ರಂತು ಸೂರತಾ ತೇಜಸ್ವೀ ಚ ಯಶಸ್ವೀ ಚ ಧರ್ಮಪತ್ನಿ ಪತಿವ್ರತಾ. ಗುರುಗಳು ಆಶೀರ್ವಾದ ಮಾಡುತ್ತಾರೆ, ಬಹುಮಂದಿ ಮಕ್ಕಳನ್ನು ದೇವರು ಕೊಡಲಿ ನಿನಗೆ. ಜನಯದ್ ಬಹುಪುತ್ರಾಣಿ ಮಾ ಚ ದುಃಖಂ ಲಭೇತ್ ಕ್ವಚಿತ್. ನಿಮ್ಮ ಯಜಮಾನರು ದಿವ್ಯವಾದ ಯಜ್ಞವನ್ನ ಮಾಡಿ ಸೋಮರಸವನ್ನ ಪಾನ ಮಾಡಲಿ. ಭರ್ತಾತೇ ಸೋಮಪಾನಿತ್ಯಂ ಭವೇದ್ ಧರ್ಮಪರಾಯಣಃ. 8 ಮಕ್ಕಳನ್ನ ಅಷ್ಟೈಶ್ವರ್ಯದಂತೆ ದಯಪಾಲಿಸಲಿ ಸ್ವಾಮಿ. ಅಷ್ಟಪುತ್ರ ಭವತ್ವಂಚ ಸುಭಗಾ ಚ ಪತಿವ್ರತಾ. ಗಂಡನಿಗೆ ತಂದೆಗೆ ಸರ್ವರಿಗೂ ಸಹೋದರರಿಗೆ ಅನುಕೂಲವಾಗಿರಮ್ಮ. ಭರ್ತುಶ್ಚೈವ ಪಿತುರ್ಭ್ರಾತುರ್ ಹೃದಯ ನಂದಿನಿ ಸದಾ. ಹೇಗಿರಬೇಕು ಮನೆಯೊಳಗೆ ಹೆಣ್ಣು ಮಕ್ಕಳು ಅಂದರೆ, ಇಂದ್ರಸ್ಯ ತು ಯಥೇಂದ್ರಾಣಿ ಶ್ರೀಧರಸ್ಯ ಯಥಾ ಶ್ರಿಯಾ. ಶಚೀದೇವಿಯರು ಇಂದ್ರದೇವರಿಗೆ ಯಾವ ರೀತಿಯಾಗಿದ್ದಾರೋ, ಶಂಕರಸ್ಯ ಯಥಾ ಗೌರೀ ತಥಾ ತ್ವಮಪಿ ಭರ್ತರಿ. ಪಾರ್ವತೀ ಪರಮೇಶ್ವರರು ಯಾವ ರೀತಿಯಾಗಿದ್ದಾರೋ, ಅತ್ರೇ ಯಥಾನುಸೂಯಾ ಸ್ಯಾತ್ ವಸಿಷ್ಠಸ್ಯಾಪ್ಯರುಂಧತಿ. ಮಡಿಮೇಲಿಗೆ ವಿಷಯದಲ್ಲಿ ಅತ್ರಿ ಋಷಿಗಳಿಗೆ ಅನಸೂಯಾದೇವಿಯರು ಮತ್ತೆ ವಸಿಷ್ಠರಿಗೆ ಅರುಂಧತಿ ದೇವಿ ಯಾವ ರೀತಿ ಇದ್ದಾರೋ ಆ ರೀತಿ ಇರಬೇಕು. ಶ್ರೀಧರಸ್ಯ ಯಥಾ ಶ್ರಿಯಾ. ಲಕ್ಷ್ಮೀದೇವಿಯರು ಪರಮಾತ್ಮನಿಗೆ ಯಾವ ರೀತಿಯೋ ಆ ರೀತಿ ಇರಬೇಕಮ್ಮ. ಈ ರೀತಿಯಾಗಿ ದೇವತೆಗಳ ದೃಷ್ಟಾಂತದಿಂದ ನಿನ್ನ ಸಂಸಾರ ಸುಖರೂಪವಾಗಿ ಕಳೆಯಲಿ.
ಸುಖವಾಗಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದವರಾಗಿ ಮನೆಯೊಳಗೆ ಹರಿವಾಯುಗಳ ಸೇವೆಯನ್ನು ಮಾಡಿಕೊಂಡು ಇರಲಿ ಎಂಬುದಾಗಿ ಧ್ರುವೈಧಿಪೋಷ್ಯಾಮೈ ಮಹ್ಯಂತ್ವಾದಾತ್ ಬೃಹಸ್ಪತಿ ಮಯಾ ಪತ್ಯಾ ಪ್ರಜಾವತಿ ಸಂಜೀವ ಶರದಶತಂ ರೋಚನೋ ರೋಚನಶೋಭನಶೋಭಮಾನಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಸರ್ವಸ್ಯಾಪ್ತ್ಯೈ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ. ರೋಚನೋ ರೋಚನಶೋಭನಶೋಭಮಾನಃ ಕಲ್ಯಾಣಃ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಪರಮಾತ್ಮನಿಗೆ ಉಡುಗೊರೆಗಳನ್ನು ಓದಿಸಿಕೊಟ್ಟಿದ್ದಾರೆ. ಪರಮಾತ್ಮ ಅಮ್ಮನವರು ಇಬ್ಬರು ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಿ ದ್ವಾರಕಾಪಟ್ಟಣದಲ್ಲಿ ಸುಖವಾಗಿದ್ದಾರಪ್ಪ. ಪರೀಕ್ಷಿತ್ ರಾಜ ದ್ವಾರಕಾಯ ಬಭೂದ್ರಾಜನ್ ಮಹಾಮೋದಃ ಪುರೋಕಸಾಂ ರುಕ್ಮಿಣೀಂ ರಮಣೋಪೇತಾಂ ದೃಷ್ಟ್ವಾ ಕೃಷ್ಣಂ ಶ್ರೀಯಃಪತಿಂ. ಶ್ರೀಕೃಷ್ಣ ಪರಮಾತ್ಮನನ್ನು ದರ್ಶನ ಮಾಡಿ ಸರ್ವರು ಧನ್ಯರಾಗಿದ್ದಾರೆ. ಯಾರು ಬಂದು ಮಂಗಳಕರವಾದ ಈ ಶ್ರೀ ರುಕ್ಮಿಣಿ ಕಲ್ಯಾಣ ಕಥಾವನ್ನ ಭಕ್ತಿಯಿಂದ ಕೇಳುತ್ತಾರೆ ಅವರಿಗೆ ಸಕಲ ಪುರುಷಾರ್ಥಗಳನ್ನು ಪರಮಾತ್ಮ ದಯಪಾಲಿಸುತ್ತಾರೆ ಎಂಬುದಾಗಿ ಶ್ರೀ ರುಕ್ಮಿಣಿ ಕಲ್ಯಾಣ ಮಹೋತ್ಸವವನ್ನು ಹೇಳಿ, ಅನಂತರ ಸತ್ಯಭಾಮ ಕಲ್ಯಾಣ ಮಹೋತ್ಸವ 16 ಅಂದರೆ 16,108 ಮಂದಿ ಪತ್ನಿಯರನ್ನು ಲಗ್ನ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾದಲ್ಲಿ ವಾಸ ಮಾಡುತ್ತಾ ಇದ್ದಾಗಲೇ ಪರಮಭಾಗವತೋತ್ತಮರಾದ ಕುಚೇಲರು ಸ್ವಾಮಿಯಲ್ಲಿಗೆ ದಯಮಾಡಿಸಿದ್ದಾರೆ. ಆ ಕುಚೇಲರು ಪರಮಾತ್ಮನ ಅತ್ಯಂತ ಭಕ್ತರಾಗಿದ್ದಾರೆ. ದಾರಿದ್ರ್ಯ ಅನ್ನೋದು ಪ್ರಬಲವಾಗಿದೆ. ಅವರ ಮನೆಯವರು ಹೇಳುತ್ತಾರೆ, ಸ್ವಾಮಿ ಕೃಷ್ಣನ ಸಂದರ್ಶನಕ್ಕೆ ತಾವು ಹೊರಡಬೇಕು. ನನು ಬ್ರಹ್ಮನ್ ಭಗವತಃ ಸಖಾ ಸಾಕ್ಷಾತ್ ಶ್ರೇಯಃಪತಿ ತಮುಪೈಹಿ ಮಹಾಭಾಗಃ ಸಾಧೂನಾಂಚ ಪರಾಯಣಂ. ದ್ವಾರಕಾದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ತಮ್ಮನ್ನು ನೋಡಿದರೆ ಐಶ್ವರ್ಯವನ್ನು ದಯಪಾಲಿಸುತ್ತಾನೆ ಸ್ವಾಮಿ. ಅಲ್ಲಿಗೆ ಪ್ರಯಾಣ ಮಾಡಬೇಕು ಅಂದಾಗ ಶ್ರೀ ಕುಚೇಲರು ಅಯಂ ಹಿ ಪರಮೋ ಲಾಭ ಉತ್ತಮ ಶ್ಲೋಕ ದರ್ಶನಂ, ದೇವರ ದರ್ಶನವಾಗುತ್ತದೆ ಎಂಬುದಾಗಿ ಪರಮ ಆನಂದಭರಿತರಾದವರಾಗಿ ಹೊರಡಲು ಮನಸ್ಸನ್ನು ಮಾಡಿ, ಅಥಾಸ್ತ್ಯುಪಾಯನಂ ಕಿಂಚಿತ್ ಗೃಹೇ ಕಲ್ಯಾಣಿ ದೀಯತಾಂ, ಮನೆಯೊಳಗೆ ಏನಾದರೂ ಇದ್ದರೆ ಸ್ವಲ್ಪ ತಗೊಂಡು ಬಾ ಅಂತಂದಾಗ 4 ಹಿಡಿ ಅವಲಕ್ಕಿಯನ್ನು ಯಾಚನೆ ಮಾಡಿ ಕೊಟ್ಟಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡಿದ್ದಕ್ಕೆ ನಮ್ಮ ದೇವರು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಕೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಸ್ವೀಕರಿಸಿ ಸಕಲ ಸೌಭಾಗ್ಯಗಳನ್ನು ಪರಮಾತ್ಮ ಕುಚೇಲರಿಗೆ ದಯಪಾಲಿಸಿದ. ಇನ್ನೇನು ಹೇಳಬೇಕು, ನಮ್ಮ ಸ್ವಾಮಿಯ ಮಹಿಮಾ ಅತಿ ವಿಚಿತ್ರವಾದಂತಹದ್ದು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಹೀಗೆ ಕುಚೇಲಾದಿಗಳಲ್ಲಿ ಅನುಗ್ರಹ ಮಾಡಿ ಪಾಂಡವರಿಂದ ರಾಜಸೂಯಾದಿಗಳನ್ನು ನೆರವೇರಿಸಿ ಜರಾಸಂಧಾದಿಗಳನ್ನು ನಿಗ್ರಹ ಮಾಡಿಸಿ ಶ್ರೀಕೃಷ್ಣ ಪರಮಾತ್ಮ ಶ್ರೀ ಭೀಮಸೇನ ದೇವರ ಮೂಲಕ ಅತ್ಯಂತ ಸಂತುಷ್ಟನಾಗಿದ್ದಾರೆ. ಇದಾದ ಮೇಲೆ ಪುತ್ರಪೌತ್ರಾದಿಗಳಿಂದ ಯುಕ್ತನಾಗಿ ದ್ವಾರಕಾಪಟ್ಟಣದಲ್ಲಿ ವಾಸ ಮಾಡುತ್ತಾ ಇದ್ದ ಶ್ರೀಕೃಷ್ಣ ತನ್ನ ಜೊತೆಯೊಳಗೆ ಬಂದ ಯಾದವರನ್ನ ತನ್ನ ಜೊತೆಯೊಳಗೆ ಕರೆದುಕೊಂಡು ಹೋಗಬೇಕು ಎಂಬುದಾಗಿ ಬ್ರಾಹ್ಮಣರ ಶಾಪವನ್ನು ನಿಮಿತ್ತ ಮಾಡಿ ಯಾದವರನ್ನೆಲ್ಲ ತನ್ನ ಜೊತೆಯೊಳಗೆ ಕರೆದುಕೊಂಡು ಮೂಲ ರೂಪಕ್ಕೆ ಪ್ರಯಾಣ ಮಾಡಿ ಉದ್ಧವರಿಗೆ ದಿವ್ಯವಾದ ಜ್ಞಾನವನ್ನು ಉಪದೇಶ ಮಾಡಿ ಏಕಾದಶ ಸ್ಕಂಧದಲ್ಲಿ ಉದ್ಧವ ಬದರಿಕಾಶ್ರಮದಲ್ಲಿ ಅಥ ಹೇಮವತೆ ತಟ ಅಂತರೇ ಬದರೀಷಂಡ ವಿಶೇಷ ಮಂಡಿತಂ ಪರಮಹಾಶ್ರಮಮಾಶ್ರಯಂ ಶ್ರಿಯ ಸಕಲಜ್ಞಸ್ತದರ್ಶ ವಿಶ್ರುತಂ. ಬಾಲ್ಯದಿಂದ ನಮ್ಮ ಪೂಜ್ಯರಲ್ಲಿ ವ್ಯಾಸಂಗ ಮಾಡಿ ಈ 65 ವರ್ಷಗಳ ಕಾಲ ಮಾಡಿದ ಈ ದಿವ್ಯವಾದ ಸೇವಾ ನಮ್ಮ ತಂದೆಗಳಿಗೆ 100ನೇ ವರ್ಷ. ಈಗ ಶತಜನ್ಮ ಸಮುದ್ಭವವಾದ ಪುಣ್ಯದಿಂದ ಶ್ರೀಮದ್ಭಾಗವತ ಒದಗತಕ್ಕದ್ದು. ಶತಾಯುಷಿಗಳಾಗಿ ಶ್ರೀಹರಿಯ ಪಾದವನ್ನು ಸೇರಿದ ನಮ್ಮ ಪೂಜ್ಯರ ನೆನಪಿಗಾಗಿಯೂ ಕೂಡ ಈ ಧ್ವನಿಮುದ್ರಿಕಾವನ್ನು ಮಾಡಲಾಗಿದೆ. ಮುಹುರಹೋ ಋಷಿಕಾ ಭುವಿ ಭಾವುಕಾ ಎಂಬುದಾಗಿ ಹೇಳಿ ಇದಕ್ಕೆ ಉತ್ತರ ಮಂಗಳವನ್ನು ಮಾಡುತ್ತಾ ಇದ್ದಾರೆ ಶ್ರೀ ವೇದವ್ಯಾಸದೇವರು. ಕಲಿಮಲ ಸಂಸತಿ ಕಾಲನೋಖಿಲೇಶ ಹರಿ ಇತರತ್ರ ನಗೀಯತೆ ಹ್ಯಭೀಕ್ಷಣಂ
ಇಹ ತು ಭಗವಾನ್ ಶೇಷಮೂರ್ತಿ ಪರಿಪಠಿತಃ ಅನುಪದಂ ಕಥಾ ಪ್ರಸಂಗೈಃ ಸ್ವಸುಖ ನಿವೃತಚೇತಾಃ ಸವ್ಯತಸ್ಥಾನ್ಯಭಾವೋಪಿ ಅಜಿತರುಚಿರಲೀಲಾ ದೃಷ್ಟಸಾರಸ್ತದೀಯಂ ಗತರುತ ಕೃಪಯಾ ಯಃ ತತ್ವದೀಪಂ ಪುರಾಣಂ ತಂ ಅಖಿಲ ವೃಜಿರಘ್ನಂ ವ್ಯಾಸಸೂನುಂ ನತೋಸ್ಮಿ ಉಪಚಿತನವಶಕ್ತಿಭಿಃ ಸ್ವಾತ್ಮನ್ಯುಪರಿಚಿತಸ್ಥಿರಜಂಗಮಪಾಲನಾಯ ಭಗವತ ಉಪಲಬ್ಧಿಮಾತ್ರಧಾಮ್ನೆ ಸುರಋಷಭಾಯ ನಮಃ ಸನಾತನಾಯ. ಜಕಾರದಿಂದ ಪ್ರಾರಂಭವಾಗಿ ಯಕಾರದಲ್ಲಿ ಪರಿವಸಾನವಾಗಿದೆ ಜಯಗ್ರಂಥ ಇದು. ಶ್ರೀಮದಾಚಾರ್ಯರವರು ಮಂಗಳ ಮಾಡುತ್ತಾರೆ ಶ್ರೀ ತಾತ್ಪರ್ಯಕ್ಕೆ. ನಿತ್ಯಾದೋಢಸ್ವರೂಪಾಯ ಗುಣಪೂರ್ಣಾಯ ಸರ್ವದಾ ನಾರಾಯಣಾಯ ಹರಯೇ ನಮಃ ಪ್ರೇಷ್ಠತಮಹಾಯಮೇ. ಶ್ರೀ ವಿಜಯಧ್ವನಿ ತೀರ್ಥ ಶ್ರೀಪಾದಂಗಳವರು ಉತ್ತರ ಮಂಗಳವನ್ನು ಮಾಡುತ್ತಾರೆ. ಸತ್ಯಂ ಜ್ಞಾನಮಿತ್ಯಾದಿನ ಅಂದು ವ್ಯಾಖ್ಯಾ ಭಾಗವತಸ್ಯ ಕೃಷ್ಣರಚಿತ ತ್ವತ್ಪ್ರೀತಿ ಕಾಮಾತ್ಮನಃ ಪ್ರೀತಶ್ಚೇ ಪ್ರದದಾಸಿ ತತ್ಪ್ರತಿನಿಧಿಂ ತತ್ರೇನ್ ವರಿಷ್ಯೇ ವರಾನ್ ಪ್ರಾಂಗಿಷ್ಕಿಂಚನ ತಾಂ ತವ ಪ್ರತಿಭವಂ ಪಾದಾರವಿಂದಾತ್ಮನಃ ಸತಾಂ ಸಂಸಕ್ತಿಂ ಸುಖತೀರ್ಥತೀರ್ಥ ವಿಚರಾಹಾರಸ್ಯ ಪಹನಂ ಸದಾ ಪದರತ್ನಾವಳಿಃ ಕಂಠೆ ರಾಜತಾಂ ಹಿಮಧುದ್ವಿಷಃ ವನಮಾಲೇವ ಮಾಲೇವ ಮೌಕ್ತಿಕೀ ಕೃಷ್ಣವಲ್ಲಭ. ಶ್ರೀಮದ್ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾಯಿತು. ನೀ ಪ್ರೀತನಾಗಿದ್ದಿ ಸ್ವಾಮಿ, 3 ವರವನ್ನು ಕೊಡು: ವಿಷಯ ವೈರಾಗ್ಯ, ಸಜ್ಜನರ ಸಹವಾಸ, ಶ್ರೀಮದಾಚಾರ್ಯರವರ ದಿವ್ಯವಾದ ಶಾಸ್ತ್ರಾಮೃತ ಪಾನ ಪ್ರತಿ ಜನ್ಮದಲ್ಲಿ ಕೊಡು ದೇವ. ನಾನು ಕೊಡತಕ್ಕದ್ದು ತುಳಸಿಯಂತೆ ಈ ಮಾಲಾವನ್ನ, ಪದರತ್ನಾವಳಿ ನಾಮಕವಾದ ಮಾಲಾವನ್ನ ನಿನ್ನ ಕಂಠದಲ್ಲಿ ಸಮರ್ಪಣ ಮಾಡುತ್ತೀವಿ ಎಂಬುದಾಗಿ ಅರ್ಪಣೆ ಮಾಡಿದ್ದಾರೆ. ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತಂ ನಮಾಮಿ ಹರಿಂ ಪರಂ. ಈ ರೀತಿಯಾಗಿ ಶ್ರೀಮದ್ಭಾಗವತ ಶಾಸ್ತ್ರವನ್ನ ಸಪ್ತಾಹ ರೂಪವಾಗಿ ಸರ್ವಭಕ್ತರು ಶ್ರವಣ ಮಾಡಿ ಆನಂದಪಟ್ಟಿದ್ದೀರಿ. ಭಕ್ತರ ಪ್ರಾರ್ಥನಾನುಸಾರ ಈ ಧ್ವನಿಮುದ್ರಿಕಾವನ್ನ ಮಾಡಿ ಸರ್ವ ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ಮಾಡಿಕೊಟ್ಟಿದೆ. 12 ಸ್ಕಂಧಗಳಿಗೆ 12 ಧ್ವನಿಮುದ್ರಿಕಾವನ್ನು ಮಾಡಿಕೊಟ್ಟಿದೆ. ಸರ್ವ ಸಜ್ಜನರು ಇದರ ಉಪಯೋಗವನ್ನು ಮಾಡಿಕೊಂಡು ಇಹಪರದಲ್ಲಿ ಕ್ಷೇಮವನ್ನು ಹೊಂದಬೇಕು. ಪುತ್ರ ಪೌತ್ರಾದಿಗಳಿಂದ ಅಭಿವೃದ್ಧವಾದ ಈ ಯದುವಂಶದ ಕಥಾವನ್ನು ಭಕ್ತಿಯಿಂದ ಶ್ರವಣ ಮಾಡತಕ್ಕವರಿಗೆ ದೇವರು ಪರಮಾನುಗ್ರಹ ಮಾಡುತ್ತಾರೆ. 800ನೇ ಭಾಗವತ ಸಪ್ತಾಹದ ಮಂಗಳೋತ್ಸವ ನಿಮಿತ್ತಕವಾಗಿಯೂ ನಮ್ಮ 70ನೇ ವರ್ಷದ ಶಾಂತಿ ನಿಮಿತ್ತಕವಾಗಿ ಈ ಧ್ವನಿಮುದ್ರಿಕಾವನ್ನು ಮಾಡಿ ಸರ್ವ ಸಜ್ಜನರಲ್ಲಿ ಅರ್ಪಣೆ ಮಾಡಿದೆ. ನಮ್ಮ ಮಾತಾಪಿತೃಗಳ ಅಂತರ್ಯಾಮಿಯಾಗಿ ನಮ್ಮ ಸ್ವಾಮಿ ಸುಪ್ರೀತನಾಗಲಿ, ಶ್ರೀಕೃಷ್ಣಾರ್ಪಣಮಸ್ತು ಎಂಬುದಾಗಿ ಸಮರ್ಪಣೆ ಮಾಡುತ್ತಾ ಇದೆ. ಮಧು ಎಂಬತಕ್ಕಂಥ ಈ ಧ್ವನಿಮುದ್ರಿಕಾ ಸ್ಟುಡಿಯೋದಲ್ಲಿ ಇದನ್ನು ಮಾಡಲಾಗಿದೆ. ಹರಿವಾಯುಗಳು ಸುಪ್ರೀತರಾಗಲಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಃ ಏತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.